ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾವೇನು ಮಾಡ್ತಾ ಇದ್ವಿ ಅಂದರೆ ರಿಯಾಕ್ಟ್ ಜೆ ಎಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ರಿಯಾಕ್ಟ್ ಜೆ ಎಸ್ ಅಂದರೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿಲ್ಲ ಅಂದರೆ ರೀಸೆಂಟಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಮರ್ನ್ ಸ್ಟ್ಯಾಕ್ ಅನ್ನುವಂಥ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಓಕೆ, ರಿಯಾಕ್ಟ್ ಜೆ ಎಸ್ ಕೂಡ ಅದರದ್ದೇ ಒಂದು ಪಾರ್ಟ್. ಓಕೆ, ಸೊ ರಿಯಾಕ್ಟ್ ಜೆ ಎಸ್ ಏನು ಮಾಡುತ್ತೆ ಅಂದರೆ ಫ್ರಂಟ್ ಎಂಡ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಯೂಸ್ ಆಗುವಂತಹ ಒಂದು ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ಓಕೆ, ಸೊ ಇದು ಈಸಿ ಮಾಡುತ್ತೆ ನಮ್ಮದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ನ. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನೇನಾಗುತ್ತೆ ಏನೇನಿಲ್ಲ ಅಂತ. ಫಸ್ಟ್ ಆಫ್ ಆಲ್ ನೀವು ರಿಯಾಕ್ಟ್ ಜೆ ಎಸ್ ಕಲಿತ್ಕೋಬೇಕು ಅಂತಂದರೆ ನಿಮ್ಗೆ ಏನೇನು ಗೊತ್ತಿರಬೇಕು. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಅದಾದಮೇಲೆ ನಾವು ಇದನ್ನ ಹೇಳೂ ಕೊಟ್ಟಿದ್ದೀವಿ ನಮ್ಮ ಚಾನಲ್ನಲ್ಲಿ. ಓಕೆ, ಸೊ ಫಸ್ಟ್ ನಿಮ್ಗೆ ಏನು ಬರ್ತಿರಬೇಕು ಅಂದರೆ HTML, ಓಕೆ, ಅದಾದಮೇಲೆ CSS ಆ್ಯಂಡ್ ಜಾವಾ ಸ್ಕ್ರಿಪ್ಟ್. ಇವು ಮೂರು ಬೇಸಿಕ್ಸ್ ನಿಮ್ಮದು ಕಂಪ್ಲೀಟ್ ಇರಬೇಕು. ಜಾವಾ ಸ್ಕ್ರಿಪ್ಟ್ ತುಂಬ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಷ್ಟಂದ್ರೂ ನಿಮ್ಗೆ ಗೊತ್ತಿರಲೇಬೇಕು ರಿಯಾಕ್ಟ್ ಜೆ ಎಸ್ನ ಕಲ್ತ್ಕೋಬೇಕು ಅಂತಂದರೆ. ರಿಯಾಕ್ಟ್ ಜೆ ಎಸ್ನ ಏನಕ್ಕೆ ಕಲ್ತ್ಕೋಬೇಕು? ಫಸ್ಟ್ ಥಿಂಗ್ ಏನು ಮಾಡುತ್ತೆ ಅಂದರೆ ನಮ್ಮದಿದು ನಮ್ಮ ವರ್ಕ್ನ ಈಸಿ ಮಾಡುತ್ತೆ. ಓಕೆ, ಸೊ ಅದಾದಮೇಲೆ ಈಸಿ ಟು ಇಂಪ್ಲಿಮೆಂಟ್ ಆ್ಯಸ್ ಕಂಪೇರ್ ಟು ಟ್ರೆಡಿಷ್ನಲ್ ವೇ. HTML CSS ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ತೀವಲ್ಲ, ಅದಕ್ಕಿಂತ ಇದು ಏನಿದೆ ಅಂತಂದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾ ಈಸಿ ಇದೆ. ಓಕೆ, ಸೊ ಒಂದ್ಸತಿ ನಿಮಗೆ ಜಾವಾ ಸ್ಕ್ರಿಪ್ಟ್ ಕರೆಕ್ಟಾಗಿ ಬಂತು ಅಂತಂದರೆ ಆಮೇಲೆ ನೀವು ರಿಯಾಕ್ಟ್ ಜೆ ಎಸ್ನ ಯೂಸ್ ಮಾಡೋದು ತುಂಬಾ ಈಸಿ. ಓಕೆ, ಸೊ ಇದರಿಂದ ನಾವು ಏನು ಮಾಡ್ಬೋದು ಅಂತಂದರೆ ಡೈನಾಮಿಕ್ ವೆಬ್ ಪೇಜಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಏನು ಮಾಡ್ಬೋದು? ಡೈನಾಮಿಕ್ ವೆಬ್ ಪೇಜಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಆಲ್ ರೈಟ್, ಆಮೇಲೆ ಸ್ಕೋಪ್ ಏನಿದೆ ಇದರದ್ದು, ನೀವು ಏನಾದರೂ ಒಂದ್ಸತಿ ರಿಯಾಕ್ಟ್ ಕಲ್ತ್ಕೊಂಡ್ರಿ ಅಂತಂದರೆ ಅದೇ ರೀತಿ ನೀವು ಡೆಸ್ಕ್ಟಾಪ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡೋದಾಗಿರಲಿ ಅಥವಾ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡೋದಾಗಿರಲಿ, ಅವು ಕೂಡ ನಿಮಗೆ ಈಸಿ ಆಗಿಬಿಡುತ್ತೆ. ಲೈಕ್ ನಮ್ಮದು ರಿಯಾಕ್ಟ್ ನೇಟಿವ್ ಅಂತ ಬರುತ್ತೆ. ರಿಯಾಕ್ಟ್ ನೇಟಿವ್ ಇದು ಏನು ಮಾಡುತ್ತೆ ಲೈಬ್ರರಿ ಅಂತಂದರೆ ಬೇಸಿಕಲಿ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗುತ್ತೆ. ಈ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ರಿಯಾಕ್ಟ್ ನೇಟಿವ್ನ ಯೂಸ್ ಮಾಡ್ಕೊಂಬಿಟ್ಟು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡ್ಬೋದು. ಏನಿದು ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ ಅಂತಂದರೆ, ಕ್ರಾಸ್ ಪ್ಲ್ಯಾಟ್ಫಾರ್ಮ್ಸ್ ಅಪ್ಲಿಕೇಶನ್ಸ್ಗಳಂತಂದರೆ ನಮ್ಮದು ಏನಾಗುತ್ತೆ ಅಂದರೆ ಆ್ಯಂಡ್ರಾಯ್ಡ್ ಒಳಗಡೆ ಕೂಡ ಇವೇನಾಗ್ತವೆ ಅಂದರೆ ರನ್ ಆಗ್ತವೆ. ಅದ್ರ ಜೊತೆಗೆ ಮತ್ತೇನಾಗುತ್ತೆ ಅಂತಂದರೆ ಇವು ಲೈಕ್ ಐಫೋನ್ ಲೈಕ್ iOS ಡಿವೈಸಸ್ಗಳಲ್ಲಿ ಕೂಡ ಏನಾಗುತ್ತೆ ಅಂದರೆ ರನ್ ಆಗುತ್ತೆ. ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಕ್ರಾಸ್ ಪ್ಲ್ಯಾಟ್ಫಾರ್ಮ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ ಆ ರೀತಿಯಾದಂಥ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನ ನೀವು ಡೆವಲಪ್ ಮಾಡಬೇಕು ಅಂತಂದರೆ ರಿಯಾಕ್ಟ್ ನೇಟಿವಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ರಿಯಾಕ್ಟ್ ನೇಟಿವ್ ನೀವೇನಾದರೂ ರಿಯಾಕ್ಟ್ ಜೆ ಎಸ್ನ ಕಲ್ತ್ಕೊಂಡ್ರೆ ರಿಯಾಕ್ಟ್ ನೇಟಿವ್ ಕಲ್ತ್ಕೊಳ್ಳೋದಕ್ಕೂ ಕೂಡ ಏನಾಗುತ್ತೆ ಅಂದರೆ ತುಂಬಾ ಈಸಿ ಆಗುತ್ತೆ. ಅದು ಒಂದು ಲೈಕ್ ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಓಕೆ, ಅದಾದಮೇಲೆ ಮತ್ತೆ ಏನೇನು ಅಡ್ವಾಂಟೇಜಸ್ಗಳಿದ್ದಾವೆ ರಿಯಾಕ್ಟ್ ಜೆ ಎಸ್ಗಳದ್ದು ಅಂತಂತ ನೀವು ನೋಡ್ತಾ ಹೋಗ್ತೀರಾ. ಲೈಕ್ ಸ್ಟೇಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದಾದಮೇಲೆ ಡೇಟಾ ಸ್ಟೋರೇಜ್ಗೋಸ್ಕರ ಏನು ಯೂಸ್ ಮಾಡ್ತೀವಿ, ಲೈಕ್ ಯೂಸ್ ಕಾಂಟೆಕ್ಸ್ಟ್ನ ಯೂಸ್ ಮಾಡ್ಕೊಳ್ತೀವಿ, ಅದನ್ನೇ ಯಾವ ರೀತಿ ಮಾಡ್ತಾರೆ. ಆಮೇಲೆ ರೌಟಿಂಗ್ ಆಗಿರ್ಬೋದು, ತುಂಬ ಈಸಿಯಾಗಿ ರೌಟಿಂಗ್ ಮಾಡ್ಬೋದು. ಅದಾದಮೇಲೆ ಕಾಂಪೋನೆಂಟ್ ಬೇಸ್ಡ್ ವರ್ಕ್ ಮಾಡುತ್ತೆ ಇದು ರಿಯಾಕ್ಟ್ ಜೆ ಎಸ್. ಕಾಂಪೋನೆಂಟ್ ಬೇಸ್ಡ್ ಅಂತ ಅಂದರೆ ಏನು, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ ರೈಟ್, ಇವಾಗ ಕಾಂಪೊನೆಂಟ್ ಬೇಸ್ಡ್ ಅಂತ ಹೇಳಿದೆ ನಾ ರಿಯಾಕ್ಟ್ ಜೆ ಎಸ್. ಏನಿದು ಕಾಂಪೊನೆಂಟ್ಸ್ ಅಂತ ಅಂದರೆ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದರೆ ಒಂದು ವೆಬ್ಸೈಟ್ನ ಓಪನ್ ಮಾಡೋಣ. ಸೊ ಅಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಕಾಂಪೊನೆಂಟ್ಸ್ ಅಂದರೆ ಏನು, ನಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಓಕೆ, ಸೊ ಇಲ್ಲಿ ನೋಡ್ಬೋದು ಇದು ಏನಿದೆ ಅಂದರೆ ನಾವು ಯೂಟ್ಯೂಬ್ನ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಒಂದು ನ್ಯಾವ್ ಟೈಪ್ ಇದೆ, ರೈಟ್. ಸೊ ಇದು ಕೂಡ ಒಂದು ಕಾಂಪೊನೆಂಟ್. ಓಕೆ, ಸೊ ಇಲ್ಲಿ ಮೇನ್ ನ್ಯಾವ್ ಇದೆ. ಓಕೆ, ಸೊ ಇದು ಕೂಡ ಏನಪ್ಪ ಅಂತಂದರೆ ನಮ್ಮದು ಒಂದು ಕಾಂಪೊನೆಂಟ್. ಓಕೆ, ಯೂಟ್ಯೂಬ್ ಅಂತ ಇರ್ಬೋದು, ಸರ್ಚ್ ಬಾರ್ ಇರ್ಬೋದು, ಆಮೇಲೆ ಇದು ಸರ್ಚ್ ಐಕಾನ್ ಇದೆ, ಇಲ್ಲಿ ಮೈಕ್ ಐಕಾನ್ ಇದೆ, ಅದೇ ರೀತಿ ಕ್ರಿಯೇಟ್ ಅಂತ ಇದೆ, ಅದಾದಮೇಲೆ ಇಲ್ಲಿ ಚಾನಲ್ ಲೋಗೋ ಇದ್ದಾವೆ. ಸೊ ಇದು ಏನಿದು ಎಂಟೈರ್ ಒಂದು ಕಾಂಪೊನೆಂಟ್. ಓಕೆ, ಸೊ ಅದೇ ರೀತಿ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಸೈಡ್ ಬಾರ್ ಬರ್ತಾ ಇದೆ, ರೈಟ್. ಸೊ ಇದು ಸೈಡ್ ಬಾರ್ ಕೂಡ ಎಂಟೈರ್ ಒಂದು ಕಾಂಪೊನೆಂಟ್ ಆಗುತ್ತೆ. ಅದೇ ರೀತಿ ಇಲ್ಲೊಂದು ಕಾರ್ಡ್ಸ್ ಇವೇನಿದಾವೆ, ಈ ವಿಡಿಯೋಸ್ಗಳು ಏನು ಕಾಣಿಸ್ತಾ ಇದಾವಲ್ಲ ಇವನ್ನ ನಾವು ಏನಂತ ಲೈಕ್ ಇಂಪ್ಲಿಮೆಂಟ್ ಮಾಡ್ಬೋದು ಅಂದರೆ ಕಾರ್ಡ್ಸ್ ಅಂತ ಹೇಳ್ಬೋದು. ಈ ಕಾರ್ಡ್ಸ್ಗಳು ಕೂಡ ಏನಾಗ್ತವೆ ಅಂದರೆ ಒಂದು ಸಪ್ರೇಟ್ ಕಾಂಪೊನೆಂಟ್ ಆಗ್ತವೆ. ಓಕೆ, ಸೊ ಕಾಂಪೊನೆಂಟ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಕಾಂಪೊನೆಂಟ್ ಮುಖಾಂತರ ಡೆವಲಪ್ ಮಾಡೋದ್ರಲ್ಲಿ ಅಡ್ವಾಂಟೇಜಸ್ ಏನಿದೆ ಕಾಂಪೊನೆಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ಡೆವಲಪ್ ಮಾಡೋದು ಅಂತಂದರೆ ಲೈಕ್ ಈಸಿ ಟು ಡಿಬಗ್. ಓಕೆ, ಸೊ ಇವಾಗ ಯಾವುದಾದ್ರೂ ಒಂದು ಎರರ್ ಬಂತು ಅಂದರೆ ಆ ಎರರ್ ಎಲ್ಲಿ ಬಂದಿದೆ, ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನ ನಾವು ಈಸಿಯಾಗಿ ಡಿಬಗ್ ಮಾಡ್ಕೋಬೋದು. ಫಸ್ಟ್ ಒಂದು ಏನು ಬಂದುಬಿಟ್ಟು ಡಿಬಗ್ಗಿಂಗೋಸ್ಕರ. ಸೆಕೆಂಡ್ ಒನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಲೈಕ್ ನಾವೇನು ಮಾಡ್ಬೋದು, ಸಪ್ರೇಟ್ ಕಾಂಪೊನೆಂಟ್ಸ್ಗಳ ಮೇಲೆ ಏನು ಡೇಟಾಸ್ಗಳನ್ನ ಚೇಂಜ್ ಮಾಡ್ತೀವಿ, ಯಾವಾಗ ನಾವು ಲೈಕ್ ರಿಯಾಕ್ಟ್ ಜೆ ಎಸ್ನ ಯೂಸ್ ಮಾಡಿರ್ತೀವೋ ಅಂತಹ ಟೈಮಲ್ಲಿ ಯಾವುದಾದ್ರೂ ಒಂದು ಸಣ್ಣ ಡೇಟಾ ಚೇಂಜ್ ಆದರೆ ಎಂಟೈರ್ ಡಾಮ್ ರೀಲೋಡ್ ಮಾಡಬೇಕಾಗುತ್ತೆ ನಾವು ಏನಾದರೂ ಲೈಕ್ ಟ್ರೆಡಿಷ್ನಲ್ ವೇ ಯೂಸ್ ಮಾಡಿದ್ರೆ. ಬಟ್ ರಿಯಾಕ್ಟ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವ ಕಾಂಪೊನೆಂಟ್ನಲ್ಲಿ ಡೇಟಾ ಚೇಂಜ್ ಮಾಡಿರ್ತೀವೋ ಆ ಕಾಂಪೊನೆಂಟ್ ಮಾತ್ರ ರೀಲೋಡ್ ಆಗುತ್ತೆ. ಓಕೆ, ಸೊ ಕಾಂಪೊನೆಂಟ್ ಎ ಒಳಗಡೆ ನಾವೇನಾದರೂ ಡೇಟಾ ಚೇಂಜ್ ಮಾಡಿದ್ರೆ ಎ ಮಾತ್ರ ರೀಲೋಡ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಬಿ ಯಾವ ರೀತಿ ಇತ್ತೋ ಅದೇ ರೀತಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು API ಕಾಲ್ಸ್ಗಳನ್ನ ಮಿನಿಮೈಸ್ ಮಾಡ್ಬೋದು, ರೈಟ್. ಸೊ API ಕಾಲ್ಸ್
ಎ ಪಿ ಐ ಕಾಲ್ಸ್ ಅಂದರೆ ಏನು ಅಂತ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ಜಾವಾ ಸ್ಕ್ರಿಪ್ಟ್ನಲ್ಲಿ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಎ ಪಿ ಐಸ್ಗಳ ಬಗ್ಗೆ ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ಜಾವಾ ಸ್ಕ್ರಿಪ್ಟ್ನಲ್ಲಿ ರಿಯಾಕ್ಟ್ ಜೇಎಸ್ನಲ್ಲಿ ನಾವು ಮತ್ತೆ ಅದನ್ನ ಕವರ್ ಮಾಡ್ಕೊಳ್ತೀವಿ. ಇಲ್ಲಿ ಬೇರೆ ಲೈಬ್ರರಿನ ನಾವು ಯೂಸ್ ಮಾಡ್ಕೊಳ್ತೀವಿ, ಫೆಚ್ ಮೆಥಡ್ನ ಯೂಸ್ ಮಾಡ್ಕೊಳ್ಳಲ್ಲ. FETCH ಫೆಚ್ನ ನಾವೇನೋ ಜಾವಾ ಸ್ಕ್ರಿಪ್ಟ್ನಲ್ಲಿ ಯೂಸ್ ಮಾಡ್ತಾ ಇದ್ವಲ್ಲ ಅದನ್ನು ನಾವು ಇಲ್ಲಿ ಯೂಸ್ ಮಾಡಲ್ಲ. ಇಲ್ಲಿ ನಾವು ಏನು ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಆಕ್ಸಿಯೋಸ್ ಅನ್ನೋ ಒಂದು ಲೈಬ್ರರಿ ಬರುತ್ತೆ. ಸೊ ಇದನ್ನ ಪ್ಯಾಕೇಜ್ ಬರುತ್ತೆ. ಈ ಪ್ಯಾಕೇಜ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಎ ಪಿ ಐ ಕಾಲ್ಸ್ಗಳನ್ನ ಮಾಡ್ತೀವಿ ರಿಯಾಕ್ಟ್ ಜೆ ಎಸ್ ಒಳಗಡೆ. ಫೆಚ್ ಕೂಡ ಯೂಸ್ ಮಾಡ್ಬೋದು, ಬಟ್ ವಿ ವಿಲ್ ನಾಟ್ ಯೂಸ್ ಇಟ್. ಅದ್ರ ಬದಲಾಗಿ ನಾವೇನು ಯೂಸ್ ಮಾಡ್ತಾ ಇದ್ವಿ, ಆಕ್ಸಿಯೋಸ್ ಯೂಸ್ ಮಾಡ್ತಾ ಇದ್ವಿ. ಇವೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್ ನಿಮಗೆ. ಆಲ್ರೈಟ್, ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ಗಳಿದ್ದಾವೆ. ಕಾಂಪೊನೆಂಟ್ಸ್ನ ನಾವು ಡಿವೈಡ್ ಮಾಡಿಬಿಟ್ಟು ಸಪ್ರೇಟ್ ಕಾಂಪೊನೆಂಟ್ಸ್ಗಳನ್ನ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಪ್ರತಿಯೊಂದು ಕಾಂಪೊನೆಂಟ್ನು ನಾವೇನು ಮಾಡ್ಬೋದು ಅಂದರೆ ಮರ್ಜ್ ಮಾಡ್ಬೋದು. ಅದಾದಮೇಲೆ ರೌಟಿಂಗ್ ಕೂಡ ಈಸಿ ಆಗುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ಸಿಂಗಲ್ ಪೇಜ್ಡ್ ಅಪ್ಲಿಕೇಶನ್ ಆಗಿರುತ್ತೆ. ರಿಯಾಕ್ಟ್ ಜೆ ಎಸ್ಸಿಂದ ಅಪ್ಲಿಕೇಶನ್ಸ್ಗಳನ್ನ ಏನು ಡೆವಲಪ್ ಮಾಡ್ತೀವೋ ಅವೆಲ್ಲ ಏನಾಗಿರ್ತವೆ ಅಂದರೆ ಸಿಂಗಲ್ ಪೇಜ್ಡ್ ಅಪ್ಲಿಕೇಶನ್ಸ್ಗಳಾಗಿರ್ತವೆ. ಓಕೆ, ಸೊ ಆಲ್ ರೈಟ್. ಸೊ ಇವಾಗ ಏನು ಮಾಡೋಣ ಅಂತಂದರೆ ರಿಯಾಕ್ಟ್ ಜೆ ಎಸ್ ಅಪ್ಲಿಕೇಶನ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಏನು ಎತ್ತ ಅವನ್ನ ಇನ್ಸ್ಟಾಲ್ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಇನ್ಸ್ಟಾಲೇಷನ್ ಪಾರ್ಟ್ಗೆ. ಆಲ್ ರೈಟ್, ಸೊ ಯಾವ ರೀತಿ ನಾವು ಅಪ್ಲಿಕೇಶನ್ ನೋಡ್ ಜೆ ಎಸ್ನ ಇನ್ಸ್ಟಾಲ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಂದ್ರೆ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡ್ಕೊಂಬಿಟ್ಟು ಜಸ್ಟ್ ಸರ್ಚ್ ಮಾಡಿ ಡೌನ್ಲೋಡ್ ನೋಡ್ ಜೆ ಎಸ್ ಅಂತ. ಬ್ರೋ, ರಿಯಾಕ್ಟ್ ಜೆ ಎಸ್ ಕಲಿತಾ ಇದ್ದೀವಿ, ಬಟ್ ಇವಾಗ ನೋಡ್ ಜೆ ಎಸ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಏನಿದೆ ಅಂತಂದ್ರೆ ಕೇಳಿದ್ರೆ ನೀವು, ನೋಡ್ ಜೆ ಎಸ್ ಬೇಸಿಕಲಿ ಏನು ಆ್ಯಕ್ಟ್ ಮಾಡುತ್ತೆ ಅಂದರೆ ನಮ್ಮದು ಪಿ ಸಿ ಒಳಗಡೆ ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಸರ್ವರ್ ಆ್ಯಸ್ ವೆಲ್ ಆಸ್ ಏನು ಮಾಡುತ್ತೆ ಅಂದರೆ ಕಂಪೈಲರ್, ಜಾವಾ ಸ್ಕ್ರಿಪ್ಟ್ ಕಂಪೈಲರ್ ಆಗಿ ವರ್ಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ನೋಡ್ ಜೆ ಎಸ್ನ ಇನ್ಸ್ಟಾಲ್ ಮಾಡ್ಕೊಳ್ತೀವಿ. ಇಲ್ಲಿಂದ ನೀವು ಏನು ಮಾಡ್ಬೋದು ಅಂತಂದರೆ ಲೈಕ್ ವಿಂಡೋಸ್ ಇನ್ಸ್ಟಾಲರ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ವಿಂಡೋಸ್ ಇನ್ಸ್ಟಾಲರ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಇದೆ, ಸೊ ಐ ಡೋಂಟ್ ನೀಡ್ ಟು ಡೌನ್ಲೋಡ್ ಇಟ್, ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಓಕೆ, ಸೊ ಅದ್ರ ಜೊತೆಗೆ ನನ್ನ ಹತ್ರ ಇನ್ಸ್ಟಾಲು ಕೂಡ ಇದೆ, ಬಟ್ ನಿಮ್ಗೆ ಹೇಳಿದೆ ಅಷ್ಟೇ. ಓಕೆ, ಸೊ ಇದು ಏನು ಲಿಂಕ್ ಇದೆ ಅಲ್ಲ, ಡೌನ್ಲೋಡ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೀವು ಚೆಕ್ಔಟ್ ಮಾಡ್ಕೋಬೋದು. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಒಂದ್ಸತಿ ನೀವು ಡೌನ್ಲೋಡ್ ಮಾಡಾದಮೇಲೆ ಅದು ಎಲ್ಲಿ ಬಂದಿರುತ್ತೆ ಅಂದರೆ ಅಫ್ಕೋರ್ಸ್ ನಿಮ್ಮ ಡೌನ್ಲೋಡ್ ಫೋಲ್ಡರ್ಸ್ನಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ರೀತಿ ನಮ್ಮ ಹತ್ರ ಡೌನ್ಲೋಡ್ ಫೋಲ್ಡರ್ಸ್ನಲ್ಲಿ ಬಂದಿರುತ್ತೆ. ಆದ್ಮೇಲೆ ನೀವೇನು ಮಾಡಬೇಕು ಅಂದರೆ ಡಬಲ್ ಕ್ಲಿಕ್ ಮಾಡಬೇಕು. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಇದೆ, ಸೊ ಅದಕ್ಕೋಸ್ಕರ ಏನಿರುತ್ತೆ ಅಂದರೆ ವೆಲ್ಕಮ್ ಟು ನೋಡ್ ಜೆ ಎಸ್ ವಿಜಾರ್ಡ್. ಓಕೆ, ನೆಕ್ಸ್ಟ್ ಅಂತ ಕೊಡ್ತೀನಿ. ಅದಾದಮೇಲೆ ಇವಾಗ ಇದು ರಿಪೇರ್, ರಿಮೂವ್, ಚೇಂಜ್ ಅಂತ ಕೇಳ್ತಾ ಇದೆ. ಇಲ್ಲಿಂದ ಏನೂ ಬರೋಲ್ಲ, ಡೈರೆಕ್ಟ್ ಬರುತ್ತೆ. ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಜಸ್ಟ್ ರಿಪೇರ್ ಅಂತ ಕೊಡ್ತೀನಿ. ಓಕೆ, ಸೊ ನೀವು ಲೈಕ್ ಡೈರೆಕ್ಟ್ ಕಂಟಿನ್ಯೂ ಮಾಡ್ಬೋದು. ರಿಪೇರ್ ಅಂತ ಕೊಟ್ಟಾದ್ಮೇಲೆ ಇದು ಏನಾಗುತ್ತೆ, ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಅದಾದಮೇಲೆ ನೋಟ್ಸ್ನಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಏನು ಇರುತ್ತೆ ಅಂತ. ಸೊ ನಾನು ಇನ್ಸ್ಟಾಲ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಮಾಡ್ತಾ ಇಲ್ಲ ಅದನ್ನ ಬೇಸಿಕಲಿ. ಸೊ ಸಿಂಪಲ್ ಇದೆ, ಯಾವ ರೀತಿ ನೀವು ಬೇರೆ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ತೀರೋ ಅದೇ ರೀತಿ ಇನ್ಸ್ಟಾಲ್ ಮಾಡೋದು. ಎಸ್ ಅಂತ ಕೊಡಿ, ಪ್ರತಿಯೊಂದನ್ನು ಇದು ಏನು ಮಾಡುತ್ತೆ ಅಂದರೆ ಇನ್ಸ್ಟಾಲ್ ಮಾಡುತ್ತೆ. ಸೊ ಇಲ್ಲಿ ಫಿನಿಶ್ ಅಂತ ಕೊಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಆಪ್ಷನ್ ಬರುತ್ತೆ, ಏನಪ್ಪ ಅಂದರೆ ಇನ್ಸ್ಟಾಲ್ ರಿಕ್ವೈರ್ಡ್ ಸಾಫ್ಟ್ವೇರ್ಸ್ ಅಂತ. ಅದನ್ನ ಟಿಕ್ ಮಾಡಿಬಿಟ್ಟು ರೈಟ್ ಕೊಡಿ. ಹಂಗೆ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಏನಾದರೂ ರಿಕ್ವೈರ್ಡ್ ಸಾಫ್ಟ್ವೇರ್ಸ್ಗಳು ಇನ್ಸ್ಟಾಲ್ ಇಲ್ಲ ಅಂತಂದರೆ ಆಟೋಮೆಟಿಕ್ಲಿ ಏನು ಮಾಡ್ತೆ ಅಂದರೆ ನೋಡ್ ಜೆ ಎಸ್ ಅದನ್ನು ನಿಮಗೆ ಇನ್ಸ್ಟಾಲ್ ಮಾಡಿಕೊಟ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನಂಗೆ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಂಗೆ ಅದು ಏನೂ ತೋರಿಸ್ತಾ ಇಲ್ಲ. ಸೊ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಜಸ್ಟ್ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಫಿನಿಶ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ ಜೆ ಎಸ್ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಜಸ್ಟ್ CMD ಒಳಗಡೆ ಹೋಗ್ಬಿಟ್ಟು ನೋಡ್ ಅಂತ ಕೊಡ್ಬೋದು. ಓಕೆ, ಸೊ ನೋಡ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ನಮ್ಮದು ಕನ್ಸೋಲ್ ಓಪನ್ ಆಗುತ್ತೆ. ಇಲ್ಲಿ ಜಾವಾ ಸ್ಕ್ರಿಪ್ಟ್ ಕನ್ಸೋಲ್ ಓಪನ್ ಆಗುತ್ತೆ. ನಾವಿಲ್ಲಿ ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟ್ಲಿ ಜಾವಾ ಸ್ಕ್ರಿಪ್ಟ್ ಕೋಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸಿಂಪಲ್ console.log ಮಾಡ್ತೀನಿ 1+1 ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ನೋಡ್ಬೋದು ಇಲ್ಲಿ ಏನು ಬರ್ತಾ ಇದೆ ಅಂದರೆ 2 ಬರ್ತಾ ಇದೆ. ದ್ಯಾಟ್ ಮೀನ್ಸ್ ನೋಡ್ ಜೆ ಎಸ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ ನಮ್ಮದು ಸಿಸ್ಟಮ್ನಲ್ಲಿ ಅಂತ ಅರ್ಥ. ಸೊ ಇದಾದಮೇಲೆ ನಾನು ಏನು ಮಾಡ್ಬೋದು, ಎಕ್ಸಿಟ್ ಮಾಡೋದಕ್ಕೆ ಇದನ್ನ ಡಾಟ್ ಕೊಟ್ಬಿಟ್ಟು ಎಕ್ಸಿಟ್ ಅಂತ ಕೊಟ್ಟರೆ ಎಕ್ಸಿಟ್ ಆಗುತ್ತೆ ಕನ್ಸೋಲ್. ಅದಾದಮೇಲೆ ಇವಾಗ ಯಾವ ರೀತಿ ನಾವು ಲೈಕ್ ರಿಯಾಕ್ಟ್ ಪ್ರಾಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ 2 ವೇಸ್ಗಳಿದ್ದಾವೆ ರಿಯಾಕ್ಟ್ ಪ್ರಾಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ. ಫಸ್ಟ್ ವೇ ಬಂದುಬಿಟ್ಟು ನಮ್ಮದು ಟ್ರೆಡಿಷನಲ್ ವೇ NPX ಪ್ಯಾಕೇಜ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಫಸ್ಟ್ ನಮ್ಮ ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ, ಅದು ಟ್ರೆಡಿಷನಲ್ ವೇ. ಇವಾಗ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ವೈಟ್ ಅನ್ನುವಂಥ ಒಂದು ಫ್ರೇಮ್ವರ್ಕ್ ಅಥವಾ ಲೈಬ್ರರಿ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ನಾನು 2 ವೇಸ್ಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ, ಬಟ್ ನಾವು ಇವಾಗ ಈ ಕೋರ್ಸ್ನಲ್ಲಿ ಕಂಟಿನ್ಯೂ ಆಗಿ ಯೂಸ್ ಮಾಡೋದು ಏನಂದರೆ ವೈಟ್ ಅಂತಂದು ಅಥವಾ ವೀಟ್ ಅಂತ ಎನಿಥಿಂಗ್ VITE ಇದರ ಸ್ಪೆಲ್ಲಿಂಗ್. ಓಕೆ, ಸೊ ಇದೊಂದು ಲೈಬ್ರರಿನ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ಯೂಲ್ನ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಬೇಸಿಕಲಿ ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ನಮ್ಮ ಹತ್ರ ಆಲ್ರೆಡಿ ಒಂದು ಫೋಲ್ಡರ್ ಇದೆ ಗಿಟಬ್ನಲ್ಲಿ. ಸೊ ಅಲ್ಲೇ ನಾನು ಇದೆಲ್ಲ ಕೋಡ್ಗಳನ್ನ ಕೊಟ್ಟಿರ್ತೀನಿ. ಇದ್ರದ್ದು ಏನಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ನಿಮ್ಮ ಗಿಟಬ್ನಲ್ಲಿ ನನ್ನ ಗಿಟಬಿಂದ ನೀವು ಅದನ್ನ ಕ್ಲೋನ್ ಮಾಡ್ಕೋಬೋದು. ಅಲ್ಲಿಂದ ನೀವು ಸ್ಟಡಿ ಮಾಡ್ಕೋಬೋದು ಸೋರ್ಸ್ ಕೋಡ್ ಏನಾದರೂ ನಿಮಗೆ ಬೇಕಾಗಿದ್ದರೆ. ಆಲ್ರೈಟ್, ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದುಬಿಟ್ಟು ಓಕೆ, ಸೊ ಫೋಲ್ಡರ್ ಏನಂತಂದರೆ ಸ್ಯಾಂಪಲ್
ರಿಯಾಕ್ಟ್ ಆ್ಯಪ್ಸ್ ಅಂತ ಇಟ್ಕೊಳ್ಳೋಣ ಇದನ್ನ. ಓಕೆ, ಸೊ ಇದರ ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂದರೆ CMDನ ಓಪನ್ ಮಾಡ್ಕೊಳ್ತೀನಿ. ಓಕೆ, CMD ಓಪನ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಟ್ರೆಡಿಷ್ನಲ್ ವೇಲಿಂದ ಯಾವ ರೀತಿ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ವಿ NPX ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಅಂತ ಕೊಟ್ಬಿಟ್ಟು, ಅದಾದಮೇಲೆ ನೀವು ಅಪ್ಲಿಕೇಶನ್ ನೇಮ್ ಕೊಡ್ಬೋದು, ಲೈಕ್ SAMPL ಸ್ಯಾಂಪಲ್ 1. ಓಕೆ, ಸ್ಯಾಂಪಲ್ 1 ಅನ್ನೋಂಥ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಎಂಟರ್ ಕೊಟ್ಟರೆ ಏನು ಮಾಡುತ್ತೆ ಅಂದರೆ ಇದು ಒಂದು ಸಿಂಪಲ್ ಅಪ್ಲಿಕೇಶನ್ ರಿಯಾಕ್ಟ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ನಮ್ದು ಏನಾಗಿದೆ ಅಂದರೆ ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಐ ವಿಲ್ ಜಸ್ಟ್ ಮೇಕ್ ಇಟ್ ಕರೆಕ್ಟ್. CREATE ಕ್ರಿಯೇಟ್ ರಿಯಾಕ್ಟ್ ಆ್ಯಪ್. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಸಿಂಪಲ್ 1 ಅನ್ನುವಂಥ ಒಂದು ಅಪ್ಲಿಕೇಶನ್ ಇದು ರೆಡಿ ಮಾಡುತ್ತೆ. ವಾಯ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಓಕೆ, ಸೊ ಇಟ್ ವಿಲ್ ಕ್ರಿಯೇಟ್ ಅ ರಿಯಾಕ್ಟ್ ಅಪ್ಲಿಕೇಶನ್. It will take some time to install all the modules. Okay, ಸೊ ಇವಾಗ ಏನಾಗಿದೆ ಅಂದರೆ ನಮ್ಮದು ರಿಯಾಕ್ಟ್ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. DIR ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಸ್ಯಾಂಪಲ್ 1 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆಲ್ಲ, ಅದರೊಳಗಡೆ ನಮ್ಮದು ರಿಯಾಕ್ಟ್ ಅಪ್ಲಿಕೇಶನ್ ಇರುತ್ತೆ. ಅದು ಸ್ಯಾಂಪಲ್ 1 ಫೋಲ್ಡರ್ಗೆ ನಾವು ಹೋಗೋಣ. ಇವಾಗ ಹೋಗ್ಬಿಟ್ಟು ಇಲ್ಲಿಂದ ಏನು ಮಾಡ್ತೀನಿ ಅಂದರೆ ಕೋಡ್ನ ಓಪನ್ ಮಾಡ್ತೀನಿ. ಜಸ್ಟ್ ಕೋಡ್ ಡಾಟ್ ಅಂತ ಕೊಡಿ. ಇಲ್ಲಿ ಇದೇ ಫೋಲ್ಡರ್ ಇದೇ ಡೈರೆಕ್ಟ್ರಿ ಒಳಗಡೆ ನಮ್ಮದು ಕೋಡ್ ಏನಾಗುತ್ತೆ ಓಪನ್ ಆಗುತ್ತೆ. ಓಕೆ, ಸೊ ಆಲ್ ರೈಟ್. ಸೊ ಐ ಟ್ರಸ್ಟ್ ದಿಸ್ ಆಥರ್. ಇಷ್ಟು ಕೊಟ್ಟರೆ ನೋಡ್ಬೋದು ಇಲ್ಲಿ ನಮ್ಮದು ರಿಯಾಕ್ಟ್ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಪ್ಯಾಕೇಜ್.json ಇವೆಲ್ಲ ಇದ್ದಾವೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಇದನ್ನ ರನ್ ಮಾಡಿಬಿಟ್ಟು ನೋಡೋಣ ಸ್ಟಾರ್ಟಿಂಗಲ್ಲಿ ಇದು ಹೆಂಗೆ ಕಾಣಿಸುತ್ತೆ ಏನು ಎತ್ತ ಅಂತ. ಓಕೆ, ಸೊ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ರನ್ನು ಕೂಡ ಮಾಡಿ ನೋಡೋಣ. NPM ಸ್ಟಾರ್ಟ್ ಅಂತ ಕೊಡೋಣ. ಓಕೆ, ಸೊ CMD ಅಂತ ಕೊಡಬೇಕು. ಬೇಸಿಕಲಿ ಇದು Windows 11 ಒಳಗಡೆ PowerShell ಒಳಗಡೆ ಕಮಾಂಡ್ಸ್ಗಳನ್ನ ರನ್ ಮಾಡೋದಕ್ಕೆ ಬಿಡಲ್ಲ. ಸೊ ವಿ ಹ್ಯಾವ್ ಟು ಓಪನ್ CMD. ಓಕೆ, ಸೊ ಇಲ್ಲೇನು ಮಾಡೋಣ ಅಂತಂದರೆ NPM ಸ್ಟಾರ್ಟ್ ಅಂತ ಕೊಡೋಣ. ಸ್ಟಾರ್ಟ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅ ಸಿಂಪಲ್ ರಿಯಾಕ್ಟ್ ಅಪ್ಲಿಕೇಶನ್. ಓಕೆ, ಸೊ ಇದನ್ನ ನಾವು ಏನು ಮಾಡಿದ್ವಿ ಅಂದರೆ ಟ್ರೆಡಿಷ್ನಲ್ ವೇದಲ್ಲಿ ಅಂದರೆ ಹಳೆ ವೇ ಒಳಗಡೆ ಇದನ್ನ ಕ್ರಿಯೇಟ್ ಮಾಡಿದ್ವಿ ರಿಯಾಕ್ಟ್ ಅಪ್ಲಿಕೇಶನ್. ಈ ಫೋಲ್ಡರ್ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು, ಬಟ್ ಇವಾಗ ಜಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಅಂತ ನೋಡ್ಕೊಳ್ತಾ ಇದ್ದೀವಿ. ರೈಟ್, ಇನ್ನು ಕೋಡ್ ಮಾಡ್ತಾ ಇಲ್ಲ, ಜಸ್ಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇದು ಸ್ಟಾರ್ಟ್ ಆಗಿದೆ, ಬಟ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಅಂತಂದರೆ ಇದು ಡೆಪ್ರಿಕೇಟ್ ಆಗಿದೆ. ನೋ ಒನ್ ಯೂಸಸ್ ದಿಸ್ ಮೆಥಡ್ ಟು ಕ್ರಿಯೇಟ್ ಎನಿ ರಿಯಾಕ್ಟ್ ಅಪ್ಲಿಕೇಶನ್ಸ್ ಎನಿಮೋರ್. ಓಕೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ಹೊಸದಾಗಿ ಲೈಕ್ ಇರುವಂಥ ಲೈಬ್ರರೀಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಸೇಮ್ ಫೋಲ್ಡರ್ಗೆ ಹೋಗ್ತೀನಿ. ಇಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಲೈಕ್ CMD ಇಲ್ಲಿತ್ತು. ರೈಟ್, ಇನ್ನೊಂದು ಸತಿ CMDನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿಂದಾನೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಹೊಸ ಮೆಥಡಿಂದ ಏನು ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ ಅದನ್ನು ಹೇಳ್ಕೊಡ್ತೀನಿ. ಓಕೆ, ಸೊ NPM ಅದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ CREATE ಕ್ರಿಯೇಟ್ ವೈಟ್ ಎಟ್ ಲೇಟೆಸ್ಟ್ ಅಂತ ಕೊಟ್ಬಿಟ್ಟು ಇಷ್ಟು ಕೊಟ್ಬಿಟ್ಟು ಈ ಕಮಾಂಡ್ನ ಕೊಟ್ಬಿಟ್ಟು ಅದಾದಮೇಲೆ ನಿಮ್ಮದು ಪ್ರಾಜೆಕ್ಟಿನ ನೇಮ್ ಕೊಡಬೇಕು, ಏನಾದರೂ ಕೊಡಿ. ಓಕೆ, ಸೊ ಇಲ್ಲ ಏನು ಪ್ರಾಜೆಕ್ಟ್ ನೇಮ್ ಕೊಡ್ತೀನಿ ಅಂತಂದರೆ ಸ್ಯಾಂಪಲ್ 2 ಅಂತ ಕೊಡ್ತೀನಿ, ಸ್ಯಾಂಪಲ್ 2. ಓಕೆ, ಸೊ ಎಷ್ಟು ಕೊಟ್ಬಿಟ್ಟು ಹಿಟ್ ಎಂಟರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ವೈಟ್ನ ಯೂಸ್ ಮಾಡ್ಕೊಂಬಿಟ್ಟು ನನಗೊಂದು ಅಪ್ಲಿಕೇಶನ್ಸ್ನ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಓಕೆ ಟು ಪ್ರೊಸೀಡ್ ಅಂತ ಬರುತ್ತೆ, ವಾಯ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಿ. ಅದಾದಮೇಲೆ ಇಲ್ಲಿ ನಿಮಗೆ ಆಪ್ಷನ್ಸ್ ಕೇಳುತ್ತೆ ಯಾವ ರೀತಿಯಾದಂಥ ಅಪ್ಲಿಕೇಶನ್ಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಸೊ ಅವಾಗ ನೀವೇನು ಜಸ್ಟ್ ಮಾಡಬೇಕಂದ್ರೆ ಡೌನ್ ಆ್ಯರೋ ಯೂಸ್ ಮಾಡ್ಕೊಂಬಿಟ್ಟು ಅಥವಾ ಅಪ್ ಆ್ಯರೋ ಯೂಸ್ ಮಾಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ನನಗಿಲ್ಲಿ ರಿಯಾಕ್ಟ್ ಅಪ್ಲಿಕೇಶನ್ ಬೇಕಾಗಿದೆ, ನಾನು ರಿಯಾಕ್ಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ಎಂಟರ್ ಕೊಡ್ತೀನಿ. ಅದಾದಮೇಲೆ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀರಾ. ನಾನಿಲ್ಲಿ ಬೇಸಿಕಲಿ ಯೂಸ್ ಮಾಡ್ತಾ ಇರೋದು ಜಾವಾಸ್ಕ್ರಿಪ್ಟ್ ಮೇಲೆ ನಾನು ಏನು ಮಾಡ್ತೀನಿ ಡೌನ್ ಆ್ಯರೋ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಜಾವಾಸ್ಕ್ರಿಪ್ಟ್ ಮೇಲೆ ಇದೇನು ಗ್ರೀನ್ ಲೈನ್ ಬರುತ್ತಲ್ಲ ಆವಾಗ ಎಂಟರ್ ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ನಮ್ಮದು ಒಂದು ಪ್ಯಾಕೇಜ್.json ಕ್ರಿಯೇಟ್ ಆಗುತ್ತೆ. ನಾವೇನು ಮಾಡಬೇಕು ಅಂತ ಆಮೇಲೆ ಒಂದು ಡೈರೆಕ್ಟ್ರಿ ಕೂಡ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ DIR ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಸ್ಯಾಂಪಲ್ 2 ಅನ್ನೋಂಥ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಗಿದೆ. ರೈಟ್, ಈ ಸ್ಯಾಂಪಲ್ 2 ಅನ್ನುವಂಥ ಡೈರೆಕ್ಟ್ರಿ ಒಳಗಡೆ ನಾವು ಎಂಟರ್ ಆಗಬೇಕು. ಚೇಂಜ್ ಡೈರೆಕ್ಟ್ರಿ ದ್ಯಾಟ್ ಮೀನ್ಸ್ CD ಡೈರೆಕ್ಟ್ರಿ. ಓಕೆ, CD ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಸ್ಯಾಂಪಲ್ 2 ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಓಕೆ, ಸೊ CLS DIR ಮಾಡಿದಾಗ ನೋಡಿದಾಗ ಇಲ್ಲಿ ಒಂದು ಸಿಂಪಲ್ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. ಇನ್ನೂ ಇದೇನಾಗಿಲ್ಲ ಅಂದರೆ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿಲ್ಲ. ಇಲ್ಲಿ ಇನ್ನೂ ಒಂದು ಕಮಾಂಡ್ ಕೊಡಬೇಕಾಗತ್ತೆ. ಏನಪ್ಪ ಅಂತಂದರೆ NPM ಇನ್ಸ್ಟಾಲ್ ಅಂತ ರಿಕ್ವೈರ್ಡ್ ಪ್ಯಾಕೇಜಸ್ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ NPM ಇನ್ಸ್ಟಾಲ್ ಅಂತ ಹೇಳ್ತೀನಿ, ಕಮಾಂಡ್ ಕೊಡ್ತೀವಿ. ಏನಿದು NPM ಇನ್ಸ್ಟಾಲ್ ಏನು ಮಾಡುತ್ತೆ ಇದು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಬರ್ತಾ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕೋಡ್ ಮಾಡ್ತಾ ಹೋಗ್ತೀರಾ ಅವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಏನು ಮಾಡುತ್ತೆ ಇವು ಕಮಾಂಡ್ಸ್ಗಳೆಲ್ಲ ಯಾವ ರೀತಿ ಹೆಲ್ಪ್ಫುಲ್ ಆಗ್ತವೆ ಅನ್ನೋದ್ರ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ NPM ಇನ್ಸ್ಟಾಲ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ರಿಕ್ವೈರ್ಡ್ ಏನು ಪ್ಯಾಕೇಜಸ್ ಬೇಕಾಗಿರ್ತಾವಲ್ಲ ನಮ್ಮ ಪ್ರಾಜೆಕ್ಟಿಗೋಸ್ಕರ, ಸೊ ಆ ಪ್ಯಾಕೇಜಸ್ಗಳನ್ನ ಎಲ್ಲ ಇದು ಏನು ಮಾಡುತ್ತೆ ಅಂದರೆ ಇನ್ಸ್ಟಾಲ್ ಮಾಡುತ್ತೆ. ಸೊ ಇವಾಗ ಏನಾಗಿದೆ ನಮ್ಮದು ಎಲ್ಲ ರಿಕ್ವೈರ್ಡ್ ಪ್ಯಾಕೇಜಸ್ ಇನ್ಸ್ಟಾಲ್ ಆಗಿದ್ದಾವೆ. ಅಗೇನ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ನನಗೆ ಕೋಡ್ನ ನಾನು ರನ್ ಮಾಡ್ಬೋದು. ಓಕೆ, ಸೊ ಇದು ನಮ್ಮದು ಹಳೇದೇನಿತ್ತಲ್ಲ ಲೈಕ್ ಪ್ರಾಜೆಕ್ಟ್ ಅದನ್ನ ಕ್ಲೋಸ್ ಮಾಡ್ಕೊಂಬಿಡೋಣ. ಓಕೆ, ಸೊ ವಿ ಡೋಂಟ್ ನೀಡ್ ದಿಸ್ ಎನಿಮೋರ್.
ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಕೋಡ್ ಡಾಟ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ನನಗೆ ಇದು ವಿ ಎಸ್ ಕೋಡ್ ಓಪನ್ ಮಾಡುತ್ತೆ. ಆಲ್ ರೈಟ್, ಸೊ ವಿ ಎಸ್ ಕೋಡ್ ಓಪನ್ ಆಯಿತು. ಐ ಟ್ರಸ್ಟ್ ಆಥರ್. ಅದಾದಮೇಲೆ ನೋಡ್ಬೋದು ಇದು ಲೈಕ್ ಫೈಲ್ ಸ್ಟ್ರಕ್ಚರ್ ಇದು ವೈಟ್ಲಿಂದ ಕ್ರಿಯೇಟ್ ಮಾಡಿದ್ರೆ ಈ ರೀತಿ ನಮ್ಮದು ಫೈಲ್ ಸ್ಟ್ರಕ್ಚರ್ ಬರುತ್ತೆ, ಸಿಮಿಲರ್ ಬರುತ್ತೆ. ಇಲ್ಲಿ ಜಾಸ್ತಿ ಇನ್ನೊಂದು ಆಪ್ಷನ್ ಬರೋದು ಏನಪ್ಪ ಅಂದರೆ white.config.js ಅನ್ನೋದೊಂದು. ಓಕೆ, ಸೊ ಇವಾಗ ನಾನು ಇದನ್ನ ರನ್ ಮಾಡಿ ನೋಡ್ತೀನಿ. ಓಕೆ, ಸೊ ಅಗೇನ್ ನಾವು ಇಲ್ಲಿ ಟರ್ಮಿನಲ್ ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾ ಕಂಟ್ರೋಲ್ ಆಮೇಲೆ ಇದು ಟಿಲ್ಡ್ ಸಿಂಬಾಲ್ದು ಏನು ಬಟನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ಮದು ಟರ್ಮಿನಲ್ ಓಪನ್ ಆಗುತ್ತೆ. ಟರ್ಮಿನಲ್ ಓಪನ್ ಆದಾಗ ಡೈರೆಕ್ಟ್ಲಿ ಪವರ್ ಶೆಲ್ ಓಪನ್ ಆಗಿರುತ್ತೆ. ವಿಂಡೋಸ್ 11 ವರ್ಷನ್ ಇತ್ತು ಅಂತಂದರೆ ನಿಮ್ಮದು ಪವರ್ ಶೆಲ್ ಒಳಗಡೆ ನೀವು ಎಕ್ಸ್ಟರ್ನಲ್ ಕಮಾಂಡ್ಸ್ಗಳನ್ನ ಕೊಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಓಪನ್ ಸಿ ಎಮ್ ಡಿ ಅಂತ ಕೊಟ್ಬಿಟ್ಟು ಕಮಾಂಡ್ ಪ್ರಾಪರ್ ಓಪನ್ ಆಗುತ್ತೆ. ನಾ ಏನು ಮಾಡ್ಬೋದು ಅಂದರೆ ಇಲ್ಲಿ ಇವಾಗ npm ರನ್ ಡೆವ್ ಅಂತ ಕೊಟ್ಟರೆ ನಂದೇನಾಗುತ್ತೆ ಅಂದರೆ ರಿಯಾಕ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇಟ್ ಎಂಟರ್ ರನ್ ಡೆವ್. ಓಕೆ, ಸೊ ಇವಾಗ ಏನಾಗಿದೆ ಅಂದರೆ ಅದು 5173 ಅನ್ನುವಂಥ ಪೋರ್ಟ್ನಲ್ಲಿ ನಮ್ಮದು ರನ್ ಆಗ್ತಾ ಇದೆ ಏನು ಅಪ್ಲಿಕೇಶನ್. ಸೊ ಇದು ಈ ರೀತಿ ಕಾಣಿಸುತ್ತೆ. ಒಂದು ಸಿಂಪಲ್ ಕೌಂಟ್ ಅಪ್ಲಿಕೇಶನ್ ಅವರು ಬಿಲ್ಡ್ ಮಾಡಿಕೊಡ್ತಾರೆ ನಮಗೆ ಸ್ಟಾರ್ಟಿಂಗ್ನಲ್ಲಿ. ಓಕೆ, ಸೊ ಇದು ಬಂದುಬಿಟ್ಟು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ ಒಂದು ರಿಯಾಕ್ಟ್ ಅಪ್ಲಿಕೇಶನ್ನ ಅಂತ. ಓಕೆ, ಸೊ Node.js ಇನ್ಸ್ಟಾಲ್ ಮಾಡಬೇಕು. Node.js ಸಕ್ಸಸ್ಫುಲಿ ಇನ್ಸ್ಟಾಲ್ ಆದಮೇಲೆ 2 ವೇ ಹೇಳಿದೆ ನಿಮಗೆ. ಒಂದು ಟ್ರೆಡಿಷ್ನಲ್ ವೇ, ತುಂಬ ಹಳೆ ವೇ. ಸೊ ಅದನ್ನ ಇವಾಗ ಡೆಪ್ರಿಕೇಟ್ ಮಾಡಿದ್ದಾರೆ, ಯಾರು ಯೂಸ್ ಮಾಡಲ್ಲ ಅದನ್ನು. ಇವಾಗ ಹೊಸದಾಗಿ ಯೂಸ್ ಮಾಡ್ತಾ ಇರೋದು ಏನಂತಂದರೆ ವೈಟ್ ಅನ್ನುವಂತಹ ಲೈಬ್ರರಿ. ಸೊ ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ರಿಯಾಕ್ಟ್ ಅಪ್ಲಿಕೇಶನ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು. 2 ವೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇವಾಗ ಮತ್ತೆ ಹೋಗೋಣ, ಈ ಫೈಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏನೇನಿದೆ ಅಲ್ಲ, ಸೊ ಏನೇನು ಮಾಡ್ತವೆ ಇವು, ಏನೇನಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒನ್ ಬೈ ಒನ್ ತಿಳ್ಕೊಳ್ತೋಣ. ಪ್ಯಾಕೇಜ್.json ಅಂತಂದರೆ ಪ್ಯಾಕೇಜ್, lock.json ಅಂತಂದ್ರೇನು, index.html ಅಂತಂದ್ರೇನು. ಓಕೆ, ಸೊ ಅದಾದಮೇಲೆ ಇದು SRC ಅಂತಂದ್ರೇನು, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಲೆಟ್ಸ್ ಗೋ ಟು ನೋಟ್ಬುಕ್. ಆಲ್ ರೈಟ್, ಇಲ್ಲಿ ನೋಡಿದ್ರೆ ನಮ್ದು ಇದು ಫೈಲ್ ಸ್ಟ್ರಕ್ಚರ್ ಇದೆ. ಸೊ ಇಲ್ಲಿ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಇದು ನೋಡ್ ಮಾಡ್ಯೂಲ್ಸ್ ಅಂತ ಇದೆಯಲ್ಲ, ಇದ್ರ ಒಳಗಡೆ ನಾವು ಇನ್ಸ್ಟಾಲ್ ಮಾಡುವಂತಹ ಲೈಕ್ ಅಲ್ಲಿ npm ಇನ್ಸ್ಟಾಲ್ ಅಂತ ಏನು ಯೂಸ್ ಮಾಡಿದ್ವಲ್ಲ ಕಮಾಂಡ್, ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ಏನೇನು ಪ್ಯಾಕೇಜಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ವಿ ಅವೆಲ್ಲ ಪ್ಯಾಕೇಜಸ್ಗಳು ಬಂದುಬಿಟ್ಟು ಇಲ್ಲಿ ಸ್ಟೋರ್ ಆಗ್ತವೆ ಇದ್ರ ಒಳಗಡೆ. ಇದ್ರದ್ದು ಸೈಜ್ ತುಂಬಾ ದೊಡ್ಡದಿರುತ್ತೆ. ನೋಡ್ ಮಾಡ್ಯೂಲ್ಸ್ ಫೋಲ್ಡರ್ ಡೈರೆಕ್ಟ್ರಿ ಏನಿದೆಲ್ಲ ಇದ್ರ ಸೈಜ್ ತುಂಬಾ ದೊಡ್ಡದಿರುತ್ತೆ. ಬಿಕಾಸ್ ರಿಕ್ವೈರ್ಡ್ ಲೈಕ್ ಕೋಡ್ ಎಲ್ಲ ಇದ್ರೊಳಗಡೆ ಸ್ಟೋರ್ ಮಾಡಿರ್ತೀವಿ. ಅಂದರೆ ಪ್ರೀ ಟೆಂಪ್ಲೇಟ್ಸ್ಗಳನ್ನ ಏನೇನಿರ್ತಾವಲ್ಲ ಅವನ್ನೆಲ್ಲ ನಾವು ಅದ್ರೊಳಗಡೆ ಹಾಕಿರ್ತೀವಿ ಪ್ಯಾಕೇಜಸ್ಗಳನ್ನ. ಸೊ ಅದಕ್ಕೋಸ್ಕರ ತುಂಬ ದೊಡ್ಡದಿರುತ್ತೆ. ಅದಾದಮೇಲೆ ಇದು ಪಬ್ಲಿಕ್ ಅನ್ನುವಂಥದ್ದು ಏನಿದೆ ಅಲ್ಲ, ಈ ಪಬ್ಲಿಕ್ ಡೈರೆಕ್ಟ್ರಿ ಎಲ್ಲರೂ ಆ್ಯಕ್ಸೆಸ್ ಮಾಡ್ಬೋದು. ಇದ್ರೊಳಗಡೆ ನಾವು ಏನೇನು ಇಡ್ತೀವಿ ಬೇಸಿಕಲಿ, ಈ ಪಬ್ಲಿಕ್ ಅನ್ನುವಂಥ ಫೋಲ್ಡರಲ್ಲಿ ಸ್ಟ್ಯಾಟಿಕ್ ಫೈಲ್ಸ್ಗಳನ್ನ ನಾವು ಹಾಕ್ತೀವಿ. ಲೈಕ್ ಏನಪ್ಪ ಅಂತಂದರೆ JSON ಫೈಲ್ಸ್ ಆಗಿರ್ಬೋದು. ಓಕೆ, ಸೊ ಅದಾದಮೇಲೆ ಏನಪ್ಪ ಅಂದರೆ ಮತ್ತು ಇಮೇಜಸ್ಗಳಾಗಿರ್ಬೋದು. ಓಕೆ, ಸೊ ಅಥವಾ ಲೈಕ್ ಏನೋ ಒಂದು XML ಫೈಲ್ ಆಗಿರ್ಬೋದು, ಸಮಥಿಂಗ್ ಲೈಕ್ ದಟ್. ಏನು ಮಾಡ್ತೀವಿ ಅಂತಂದರೆ ಏನು ಪಬ್ಲಿಕಲಿ ಅವೈಲೇಬಲ್ ಇರುತ್ತಲ್ಲ ಇನ್ಫಾರ್ಮೇಷನ್, ಅಂತಹ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ ಅಂದರೆ ಈ ಡೈರೆಕ್ಟ್ರಿನ ಯೂಸ್ ಮಾಡ್ತೀವಿ, ಪಬ್ಲಿಕ್ ಅನ್ನುವಂತಹ ಡೈರೆಕ್ಟ್ರಿನ. ಇಲ್ಲಿ ನೋಡ್ಬೋದು SVG ಫೈಲ್ ಇದೆ ಇಲ್ಲೊಂದು. ದ್ಯಾಟ್ ಮೀನ್ಸ್ ಇದನ್ನ ನಾವು ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀವಿ ಅದನ್ನ. ಮೇನ್ ಇಂಪಾರ್ಟೆಂಟ್ ಡೈರೆಕ್ಟ್ರಿ ಯಾವುದಪ್ಪ ಅಂದರೆ ನಮ್ಮದು SRC ಡೈರೆಕ್ಟ್ರಿ. ಓಕೆ, SRC ಡೈರೆಕ್ಟ್ರಿ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ನಾವು ಏನೇನು ಕೋಡ್ ಮಾಡ್ತೀವೋ ರಿಯಾಕ್ಟ್ನಲ್ಲಿ ಅವು ಪ್ರತಿಯೊಂದು ಕೋಡ್ ಕೂಡ ಇದ್ರ ಒಳಗಡೆನೇ ಇರ್ತವೆ. ಈ SRC ಅನ್ನುವಂತಹ ಫೋಲ್ಡರ್ ಒಳಗಡೆನೇ ಇರ್ತವೆ. ಲೈಕ್ ನೋಡ್ಬೋದು ಇಲ್ಲಿ app.jsx ಅಂತ ಇದೆ. ವಾಟ್ ಈಸ್ ದಿಸ್ JSX ಅಂತ ಅಂದರೆ ಏನು? ಬೇಸಿಕಲಿ JSX ಅಂತ ಅಂದರೆ ಜಾವಾಸ್ಕ್ರಿಪ್ಟ್ XML ಅಂತ. ಓಕೆ, ಜಾವಾಸ್ಕ್ರಿಪ್ಟ್ XML ಅಂತಂದರೆ ನಾವು HTML ಒಳಗಡೆನೆ ನಾವು ಏನು ಮಾಡ್ಬೋದು ಅಂತಂದರೆ ಜಾವಾಸ್ಕ್ರಿಪ್ಟ್ ಕೋಡ್ನ ರನ್ ಮಾಡಿಸ್ಬೋದು ಅಥವಾ ಜಾವಾಸ್ಕ್ರಿಪ್ಟ್ ಕೋಡ್ನ ಬರೀಬಹುದು. ಇದನ್ನ ನಾವು ಏನಂತ ಕರಿತೀವಿ ಅಂದರೆ JSX ಫಾರ್ಮೆಟ್ ಅಂತ ಕರಿತೀವಿ. ಓಕೆ, ಜಾವಾಸ್ಕ್ರಿಪ್ಟ್ ಇನ್ಸೈಡ್ HTML. ಓಕೆ, ಅದರ ಜೊತೆಗೆ ಜಾವಾಸ್ಕ್ರಿಪ್ಟ್ ಒಳಗಡೆ HTML ಇರುತ್ತೆ, HTML ಒಳಗಡೆ ಜಾವಾಸ್ಕ್ರಿಪ್ಟ್ ಇರುತ್ತೆ, ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ ಅಂದರೆ JSX ಫೈಲ್ಸ್ ಅಂತ ಕರಿತೀವಿ. ಇದ್ರೊಳಗಡೆ ಜಾವಾಸ್ಕ್ರಿಪ್ಟ್ ಆ್ಯಸ್ ವೆಲ್ ಆಸ್ HTML ಕೋಡ್ ಇರುತ್ತೆ. ಓಕೆ, app.jsx ಇದು ಏನಿದೆಯಲ್ಲ ಇದು ಈ ಫೈಲ್ ಒಳಗಡೆ, ಇದೇ ಮೇನ್ ಫೈಲ್ ಒಳಗಡೆ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಕೋಡನ್ನು ಕೂಡ ನಾವು ಬರೀತೀವಿ. ಓಕೆ, ಅದಾದಮೇಲೆ main.jsx ಅಂತ ಇರುತ್ತೆ. main.jsx ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ನಮ್ಮದು index.html ಅನ್ನುವಂಥ ಫೈಲ್ ಇದೆ ಅಲ್ಲ, ಈ index.html ಫೈಲ್ನ ಡಾಕ್ಯುಮೆಂಟ್ ಆಬ್ಜೆಕ್ಟ್ ತೊಗೊಂಡ್ಬಿಟ್ಟು ಒಂದು ರೂಟ್ ಡೈರೆಕ್ಟ್ರಿ ಅಥವಾ ಒಂದು ರೂಟ್ ಡಿವ್ ಒಳಗಡೆ ಏನು ಮಾಡ್ತಾರೆ ಅಂದರೆ ಇದ್ರೊಳಗಡೆ ಬರೆಯುವಂತಹ ಪ್ರತಿಯೊಂದು ಕೋಡನ್ನ ಇದ್ರ ಒಳಗಡೆ ಇಂಪ್ಲಿಮೆಂಟ್ ಮಾಡಿಸುತ್ತೆ. ಓಕೆ, ಸೊ index.html ಏನಿದೆ ಅಲ್ಲ ಇದು ಆ್ಯಕ್ಚುಲಿ ಯೂಸರ್ಗೆ ರೆಂಡರ್ ಆಗುವಂತಹ ಫೈಲ್, ರೆಂಡರ್ ಆಗುವಂಥ
ಫೈಲ್. ಓಕೆ, ನಾವು ಬರೆಯುವಂಥ ಕೋಡ್ ಯಾವುದೂ ಯೂಸರಿಗೆ ರೆಂಡರ್ ಆಗಲ್ಲ. ಅದು ಕಂಪೈಲ್ ಆದಮೇಲೆ ಅದು ಎದ್ರೊಳಗಡೆ ಹೋಗುತ್ತೆ ಅಂದರೆ index.html ಒಳಗಡೆ ಹೋಗುತ್ತೆ. ಆ index.html ಒಳಗಡೆ ಆದಮೇಲೆ ಏನಾಗುತ್ತೆ ಅಂದರೆ ಆ index.html ಯೂಸರಿಗೆ ರೆಂಡರ್ ಆಗುತ್ತೆ. ಓಕೆ, ಸೊ ಇದು ಗಿಟ್ ಇಗ್ನೋರ್ ಅನ್ನೋದು ನೀವು ಗಿಟ್ ಬಗ್ಗೆ ಕಲ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅಂತಂದರೆ ಜಸ್ಟ್ ಇಗ್ನೋರ್ ದಿಸ್ ಥಿಂಗ್. ಓಕೆ, ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಗಿಟ್ ಇಗ್ನೋರ್ ಬಗ್ಗೆ ಇವಾಗ ಪ್ರೆಸೆಂಟ್ಲಿ. ಗಿಟ್ ಆಮೇಲೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಓಕೆ, ಅದಾದಮೇಲೆ ಇದು readme.md, ಇದು ಕೂಡ ಗಿಟಬ್ ರಿಲೇಟೆಡ್ ಫೈಲ್. ಇವಾಗ ಇದನ್ನು ಬಿಟ್ಟು ಹಾಕಿ, ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಲೈಕ್ ಡಾಕ್ಯುಮೆಂಟೇಷನ್ಗೋಸ್ಕರ ನಾವು ಯೂಸ್ ಮಾಡ್ಕೊಳ್ತೀವಿ readme.mdನ. ಸೊ ಇಲ್ಲಿ ಇನ್ನೂ 2 ಫೈಲ್ಸ್ಗಳು ಬರ್ತವೆ. ಏನಪ್ಪ ಅಂದರೆ package.json, ಅದಾದಮೇಲೆ package.log.json. package.json ಏನಪ್ಪ ಅಂತಂದರೆ ನಮ್ಮ ಈ ಪ್ರಾಜೆಕ್ಟ್ನ ರನ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂತಹ ಪ್ಯಾಕೇಜಸ್ಗಳು ಬೇಕಲ್ಲ, ಅವು ಎಲ್ಲ ಪ್ಯಾಕೇಜಸ್ಗಳು ಏನಿರ್ತವೆ ಅಂತಂದರೆ ಈ package.jsonನಲ್ಲಿ ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ. package.log.json ಏನಿದೆಯಲ್ಲ, ಯಾವ್ಯಾವ ಪ್ಯಾಕೇಜಸ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಲ್ಲ ಕರೆಂಟ್ಲಿ, ಅವು ಏನಾಗಿರ್ತವೆ ಅಂತಂದರೆ package.log.json ಒಳಗಡೆ ಇರ್ತವೆ. ದ್ಯಾಟ್ ಮೀನ್ಸ್ ಇಲ್ಲಿ ನೋಡ್ ಮಾಡ್ಯೂಲ್ಸ್ ಒಳಗಡೆ ಆಲ್ರೆಡಿ ಪ್ರೆಸೆಂಟ್ ಇರುವಂತಹ ಪ್ಯಾಕೇಜಸ್ಗಳದ್ದು ಇನ್ಫಾರ್ಮೇಷನ್ ಏನಿರುತ್ತೆ ಅಂದರೆ ಇದ್ರ ಒಳಗಡೆ ಇರುತ್ತೆ package.log.json ಅಂತ. ಏನಕ್ಕೆ ಯಾವಾಗಲೂ ನಾವು npm ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಚೆಕ್ ಬೋತ್ ದ ಫೈಲ್ಸ್, package.log.json ಆಮೇಲೆ package.json. ಓಕೆ, package.log.json ಒಳಗಡೆ ಆಲ್ರೆಡಿ ಇನ್ಸ್ಟಾಲ್ ಇರುವಂಥ ಒಂದು ಫೈಲ್ ಇದೆ. ಬಟ್ ಅದೇ ರೀತಿ ಅದು package.json ಒಳಗಡೆನೂ ಇದೆ ಅಂತಂದರೆ ಅದು ಪ್ಯಾಕೇಜ್ನ ಅದು ಇಗ್ನೋರ್ ಮಾಡಿಬಿಟ್ಟು ಬೇರೆ ಪ್ಯಾಕೇಜಸ್ಗಳನ್ನ ಇನ್ಸ್ಟಾಲ್ ಮಾಡಿಸುತ್ತೆ. ಅಂದರೆ ಪದೇ ಪದೇ ರಿಪಿಟೇಟಿವ್ ವೇ ಒಳಗಡೆ ಅದು ಇನ್ಸ್ಟಾಲ್ ಮಾಡಿಸ್ಬಾರ್ದಲ್ಲ. ಆಲ್ರೆಡಿ ಇನ್ಸ್ಟಾಲ್ ಇದೆ ಒಂದು ಪ್ಯಾಕೇಜ್ನ ಮಾತ್ರ, ಬಟ್ ಸ್ಟಿಲ್ ಇನ್ನೊಂದು ಸತಿ npm ಇನ್ಸ್ಟಾಲ್ ಹೊಡೆದಾಗ ಮತ್ತೆ ಅದು ಪ್ಯಾಕೇಜ್ ಇನ್ಸ್ಟಾಲ್ ಆಗಬಾರ್ದು. ಅದು ಹೇಳಬೇಕು ಇದು ಆಲ್ರೆಡಿ ಇನ್ಸ್ಟಾಲ್ ಇದೆ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಈ ರೀತಿ 2 ಫೈಲ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ದಿಸ್ ಈಸ್ ಅ ಓವರ್ ಆಲ್ ಫೈಲ್ ಸ್ಟ್ರಕ್ಚರ್, ಬೇಸಿಕ್ ಫೈಲ್ ಸ್ಟ್ರಕ್ಚರ್. ಈ white.config.json ಏನಿದೆಲ್ಲ, ಈ ಫೈಲ್ ಬೇಸಿಕಲಿ ನಾವು ಲೈಕ್ ಒಂದು ಪ್ಯಾಕೇಜ್ನ ಯೂಸ್ ಮಾಡ್ಕೊಂಬಿಟ್ಟು ಇದನ್ನ ಇನ್ಸ್ಟಾಲ್ ಮಾಡಿದ್ವಿ. ಲೈಕ್ ವೈಟ್ ಅನ್ನೋ ಒಂದು ಪ್ಯಾಕೇಜ್ನ ಯೂಸ್ ಮಾಡ್ಕೊಂಬಿಟ್ಟು, ರೈಟ್. ಸೊ ಅದಕ್ಕೋಸ್ಕರ ಇದು ಅದರದ್ದು ಒಂದು ಕಾನ್ಫಿಗ್ ಫೈಲ್. ಸೊ ಅದನ್ನು ಇದು ಕ್ರಿಯೇಟ್ ಮಾಡಿ ಇಲ್ಲಿಟ್ಟಿದೆ. ಓಕೆ, ಸೊ ದಿಸ್ ಈಸ್ ದ ಫೈಲ್ ಸ್ಟ್ರಕ್ಚರ್ ಆಫ್ ಎನಿ ರಿಯಾಕ್ಟ್ ಪ್ರಾಜೆಕ್ಟ್. ಓಕೆ, ಸಿಂಪಲ್ ಇದೆ. ಮೇನ್ ನೀವು ಇಲ್ಲಿ ತಿಳ್ಕೊಬೇಕಾಗಿರುವಂತಹ ಫೈಲ್ಸ್ಗಳು ಯಾವ್ಯಾವು, ಇದು SRC ಅನ್ನುವಂಥ ಫೋಲ್ಡರ್ನಲ್ಲಿ ಏನೇನು ಫೈಲ್ಸ್ಗಳು ಬರ್ತಾವಲ್ಲ ಅವು ಇಂಪಾರ್ಟೆಂಟ್ ಆಗ್ತವೆ. ಅದಾದಮೇಲೆ index.html ಅನ್ನುವಂಥ ಫೈಲ್ ಇದೆಯಲ್ಲ, ಇದು ಒಂದು ಇಂಪಾರ್ಟೆಂಟು. ಅದಾದಮೇಲೆ package.log.json ಆಮೇಲೆ package.json ಏನು ಮಾಡುತ್ತೆ ಅಂತ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕು. ಓಕೆ, ಸೊ ದ್ಯಾಟ್ಸ್ ಇಟ್. ಸೊ ಅದಾದಮೇಲೆ ಇವಾಗ ಏನು ಮಾಡೋಣ ಅಂತಂದರೆ ಒಂದು ಸಿಂಪಲ್ ರಿಯಾಕ್ಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅಪ್ಲಿಕೇಶನ್ ಯಾವ ರೀತಿ ಕಾಣಿಸುತ್ತೆ, ಅದ್ರದ್ದು ಸ್ಟ್ರಕ್ಚರ್ ಏನಿರುತ್ತೆ ಒಂದು ರಿಯಾಕ್ಟ್ ಅಪ್ಲಿಕೇಶನ್ದು, ಅದು ಯಾವ ರೀತಿ ರೆಂಡರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲಿ ಮಾಡಿಬಿಟ್ಟು ನೋಡೋಣ. ಓಕೆ, ಸೊ ಇದೇನು ಮಾಡಿದ್ವಿ ಅಂದರೆ ನಾವು sample2 ಅನ್ನೋದು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ವಿ. ಅದರೊಳಗಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಜಸ್ಟ್ ನಾನು ಏನು ಮಾಡ್ತೀನಿ, ಝೂಮ್ ಇನ್ ಮಾಡ್ಕೊಳ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ಸಿ ಎವ್ರಿಥಿಂಗ್ ಕ್ಲಿಯರ್ಲಿ. ಆಲ್ ರೈಟ್, ಸೊ ಇಲ್ಲಿ SRC ಅನ್ನುವಂಥ ಫೋಲ್ಡರ್ನಲ್ಲಿ ನಮ್ಮದು ಮೇನ್ ಅಪ್ಲಿಕೇಶನ್ ಅಂತ ಹೇಳಿದೆ. ದಿಸ್ ಈಸ್ ಅವರ್ ಮೇನ್ ಅಪ್ಲಿಕೇಶನ್ app.jsx. ಓಕೆ, ಇಷ್ಟೆಲ್ಲ ಕೋಡ್ ಬಂದಿದೆ, ಏನು ಗುರು ಇದು ಕೋಡು ಕನ್ಫ್ಯೂಸ್ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಅಂದ್ಕೊಂಡ್ರೆ, ಸೊ ಐ ವಿಲ್ ಜಸ್ಟ್ ರಿಮೂವ್ ಸಮ್ ಪಾರ್ಟ್. ಓಕೆ, ಸೊ ನಿಮಗೆ ಸ್ಟಾರ್ಟಿಂಗಿಂದ ಎಲ್ಲ ಕೋಡ್ ಮಾಡಿಬಿಟ್ಟು ಹೇಳ್ತೇನೆ. ಓಕೆ, ಸೊ ಐ ವಿಲ್ ಜಸ್ಟ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ಹಿಯರ್. ಇಲ್ಲಿ ಏನೇನಿದೆ ಎಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ರಿಟರ್ನ್ ಫೈಲ್ ಅಷ್ಟೇ ಇದೆ. ಅದಾದಮೇಲೆ ಐ ವಿಲ್ ರಿಮೂವ್ ದಿಸ್ ಥಿಂಗ್. ಓಕೆ, ಸೊ ಅದಾದಮೇಲೆ ಇವು ಕೂಡ ನಮಗೇನು ಬೇಕಾಗಿಲ್ಲ, ಇವನು ತೆಗೆದಾಕ್ತೀನಿ. ಸಿಂಪಲ್, ಇಷ್ಟೇ ನಮಗೆ ಬೇಕಾಗಿರೋದು. ಒಂದು ಫಂಕ್ಷನ್ ಇದೆ, ಇದು ಬೇಡ ಗುರು. ಓಕೆ, ಸೊ ಐ ವಿಲ್ ಜಸ್ಟ್ ರಿಮೂವ್ ಎವ್ರಿಥಿಂಗ್. ಸ್ಟಾರ್ಟಿಂಗಿಂದ ಕೋಡ್ ಮಾಡೋಣ. ಓಕೆ, app.jsxನಲ್ಲಿ ಇದು ಈ ರೀತಿ ಇದೆ. main.jsxನಲ್ಲಿ ನಮಗೆ ಬೇಕಾಗದೇ ಇರುವಂಥ ಫೈಲ್ ಯಾವುದಪ್ಪ ಅಂದರೆ ಇದು index.html. ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಥಿಂಗ್. ಓಕೆ, ಸೊ ಅದಾದಮೇಲೆ index.html ಇದು ನಮ್ಮದು ಮೇನ್ ಫೈಲ್. ಓಕೆ, ಸೊ ಇದರೊಳಗಡೆ ನಾವು ಯಾವುದೇ ರೀತಿಯಾದಂತಹ ಕೋಡ್ ಮಾಡಲ್ಲ. ಏನೇ ಕೋಡ್ ಮಾಡಿದ್ರು ನಾವು ಎದುರೊಳಗಡೆ ಮಾಡ್ತೀವಿ, SRC ಅನ್ನುವಂತಹ ಡೈರೆಕ್ಟ್ರಿ ಇದೆಯಲ್ಲ, ಆ ಡೈರೆಕ್ಟ್ರಿ ಒಳಗಡೆ ಇರುವಂಥ ಫೈಲ್ಸ್ ಒಳಗಡೆ ಮಾತ್ರ ನಾವು ಕೋಡ್ ಮಾಡ್ತೀವಿ. ಇದರೊಳಗಡೆ ನಾವು ಏನು ಕೋಡ್ ಮಾಡಲ್ಲ. ಇದು index.html ಯಾರಿಗೆ ಹೋಗುತ್ತೆ ಅಂದರೆ ಯೂಸರಿಗೆ ಹೋಗುತ್ತೆ ರೆಂಡರ್ ಆಗೋದಕ್ಕೋಸ್ಕರ. ಇಲ್ಲಿ ನಾವು ಏನೇ ಕೋಡ್ ಮಾಡಿದ್ರೂ ಅದು ಏನಾಗುತ್ತೆ ಅಂದರೆ ಕಂಪೈಲ್ ಆಗಿಬಿಟ್ಟು ಎದುರೊಳಗಡೆ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಈ ಡ್ಯೂ ಇದೆಯಲ್ಲ ID ರೂಟ್ ಅಂತ, ಇದ್ರ ಒಳಗಡೆ ಬರುತ್ತೆ. ಓಕೆ, ಸೊ ಎಲ್ಲ ಕಂಪೈಲ್ ಆಗಿಬಿಟ್ಟು ಎಲ್ಲಿ ಬರೋದು index.html ಒಳಗಡೆ, ಯಾವುದ್ರೊಳಗಡೆ ಈ ಡ್ಯೂ ಒಳಗಡೆ ಅದೆಲ್ಲ ರೆಂಡರ್ ಆಗುತ್ತೆ. ಓಕೆ, ಸೊ ಆ ಕೆಲಸ ಯಾರು ಮಾಡ್ತಾರೆ, ಆ ಕೆಲಸ ಬೇಸಿಕಲಿ ಮಾಡೋರು ಯಾರು, main.jsx ಫೈಲ್. main.jsx ನೋಡ್ಬೋದು ಇಲ್ಲಿ ಕ್ರಿಯೇಟ್ ರೂಟ್ document.get element by id ರೂಟ್. document.get element by id ಬಗ್ಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಜಾವಾಸ್ಕ್ರಿಪ್ಟ್ ಕಲ್ತಿದ್ದೀರಾ ನೀವು. ಕಲ್ತಿಲ್ಲ ಅಂತಂದರೆ ನಾವು ಆಲ್ರೆಡಿ ಕಲಿಸಿದ್ದೀವಿ ನಮ್ಮ ಚಾನಲ್ನಲ್ಲಿ, ಹೋಗ್ಬಿಟ್ಟು ನೋಡ್ಕೊಂಬರ್ರಿ ಆ ಪ್ಲೇಲಿಸ್ಟ್ನ ಕಂಪ್ಲೀಟ್ಲಿ. ಓಕೆ, ಜಾವಾಸ್ಕ್ರಿಪ್ಟ್ ಬರದೇ ಇದ್ದರೆ ನೀವು React.js ಕಲಿಯೋದಕ್ಕಾಗಲ್ಲ, ಸಿಂಪಲ್. ಓಕೆ, ಸೊ ಅದನ್ನು ತೊಗೊಳ್ಳಿ, ಅದರೊಳಗಡೆ ರೆಂಡರ್ ಮಾಡಿ. ಏನನ್ನ ರೆಂಡರ್ ಮಾಡಿ, ಆ್ಯಪ್ನ. ಓಕೆ, ಆ್ಯಪ್ ಎಲ್ಲಿದೆ, ಇಲ್ಲಿದೆ ನೋಡಿ. ಸೊ app.jsx ಇದರೊಳಗಡೆ ಏನೇ ಬರೆದ್ರೂ ಕೂಡ ಅದು ಏನಾಗುತ್ತೆ ಅಂದರೆ ರೆಂಡರ್ ಆಗುತ್ತೆ ಇದರೊಳಗಡೆ index.html ಒಳಗಡೆ. ಓಕೆ, ಸೊ ಐ ವಿಲ್ ಜಸ್ಟ್ ಸೇವ್ ಇಟ್. ಇದನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ app.jsx ಬರೋಣ, ಇದನ್ನು ಇಲ್ಲಿ ಸೇವ್ ಮಾಡೋಣ. ಬಟ್ app.jsxನಲ್ಲಿ ಪ್ರೆಸೆಂಟ್ಲಿ ಏನೂ ಇಲ್ಲ. ದ್ಯಾಟ್ ಮೀನ್ಸ್ ಇಲ್ಲಿ ನಮಗೆ ಒಂದು ಎರರ್ ಶೋ ಆಗ್ತಾ ಇರಬೇಕು ಇವಾಗ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನೋಡಿದ್ರೆ
ಇದನ್ನ ರೀಲೋಡ್ ಮಾಡಿ ನೋಡಿ, ಇಲ್ಲಿ ಏನು ತೋರಿಸ್ತಾ ಇಲ್ಲ. ಇದು ಕನ್ಸೋಲ್ನಲ್ಲಿ ಹೋದರೆ ಪಕ್ಕ ಇದು ಒಂದು ಎರರ್ ಥ್ರೋ ಮಾಡ್ತಾ ಇರುತ್ತೆ. ಇವಾಗ ಓಕೆ, ಕನ್ಸೋಲಲ್ಲಿ ನೋಡಿದ್ರೆ ನಾವು ಅನ್ಕಾಡ್ ಸಿಂಟ್ಯಾಕ್ಸ್ ದ ರಿಕ್ವೆಸ್ಟ್ ಮಾಡ್ಯೂಲ್ SRC app.jsx ಅದರೊಳಗಡೆ ಆ್ಯಪ್ ಅನ್ನುವಂತಹ ಫಂಕ್ಷನ್ ಇಲ್ಲ, ಡಿಫಾಲ್ಟೇ ಇಲ್ಲ. ಸೊ ನೀವು ಎಲ್ಲಿಂದ ಇದನ್ನ ಶೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಅದು. ಓಕೆ, ಸೊ ಇವಾಗ ನಾವು ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತಂದರೆ ಫಂಕ್ಷನ್ ಕೀವರ್ಡ್. ಸೊ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಜಾವಾಸ್ಕ್ರಿಪ್ಟ್ನಲ್ಲಿ ಒಂದು ಫಂಕ್ಷನ್ ಕೀವರ್ಡ್ನ ಯೂಸ್ ಮಾಡ್ಕೊಂಬಿಟ್ಟು, ಅದಾದಮೇಲೆ ಆ್ಯಪ್ ಅಂತ ನೇಮ್ ಕೊಡ್ತಾ ಇದ್ದೀವಿ ಇದಕ್ಕೆ, ಅದಾದಮೇಲೆ ಕರ್ಲಿ ಬ್ರೇಸಸ್, ಎಂಟರ್. ಇದು ನಮ್ಮದು ಫಂಕ್ಷನ್ ಆಯಿತು. ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು. ಬಿಕಾಸ್ ಇವ್ರು ಇದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಂಪೋರ್ಟ್ ಆ್ಯಪ್ ಫ್ರಮ್ app.jsx. ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಅಂದರೆ ದ್ಯಾಟ್ ಮೀನ್ಸ್ ಬೇರೆ ಫೈಲ್ಸ್ಗಳು ಈ ಫಂಕ್ಷನ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಡಿಫಾಲ್ಟಾಗಿ ಇದನ್ನ ಏನು ಮಾಡ್ತೀನಿ ಅಂತಂದರೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಡಿಫಾಲ್ಟ್ ಕೊಡಬೇಕು. ಓಕೆ, ಸಾರಿ, ಎಕ್ಸ್ಪೋರ್ಟ್ ಡಿಫಾಲ್ಟ್. ಓಕೆ, ಏನೇನ ಆ್ಯಪ್ನ. ಓಕೆ, ಸೊ ಇಷ್ಟು ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಇವಾಗ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವಾಗ ಎರರ್ ಹೊರಟೋಗುತ್ತೆ. ಆ್ಯಂಡ್ ನಥಿಂಗ್, ಎರರ್ ಏನೂ ಇಲ್ಲ ಇಲ್ಲಿ, ಎರರ್ ಎಲ್ಲ ಹೊರಟೋಯ್ತು. ಬಟ್ ಏನಾಗ್ತಾ ಇಲ್ಲ, ಏನು ಶೋ ಆಗ್ತಾ ಇಲ್ಲ. ಬಿಕಾಸ್ ನಾವಿಲ್ಲಿ ಏನು ರಿಟರ್ನ್ ಮಾಡ್ತಾ ಇಲ್ಲ. ರಿಟರ್ನ್ ಇಲ್ಲಿ ಏನು ಮಾಡೋಣ ಅಂತಂದರೆ ನಾವು ಬೇಸಿಕಲಿ ರಿಟರ್ನ್, ಓಕೆ, ಪ್ಯಾರಂಥಿಸಿಸ್. ಈ ಪ್ಯಾರಂಥಿಸಿಸ್ ಒಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಎಂಟಿ ಎಲಿಮೆಂಟ್ನ ರಿಟರ್ನ್ ಮಾಡ್ತೀನಿ. ನಥಿಂಗ್, ಈ ಎಲಿಮೆಂಟಿಗೆ ಯಾವುದೇ ರೀತಿಯಾದಂಥ, ಅಥವಾ ಇದು HTML ಟ್ಯಾಗ್ ಅಂತ ಹೇಳ್ಬೋದು, ಈ ಟ್ಯಾಗಿಗೆ ಯಾವುದೇ ರೀತಿಯಾದಂಥ ನೇಮ್ ಇಲ್ಲ. ಓಕೆ, JSX ಒಳಗಡೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ ರೀತಿ ನಾವು ಇದನ್ನ ರಿಟರ್ನ್ ಮಾಡಿಸ್ಬೋದು. ಓಕೆ, ಸೊ ಇದ್ರ ಒಳಗಡೆ ಈ ಎಂಟಿ ಎಲಿಮೆಂಟ್ ಒಳಗಡೆ ಇನ್ನೊಂದು ಏನು ಹಾಕ್ತೀನಿ ಅಂತಂದರೆ ಪ್ಯಾರಾಗ್ರಾಫ್ ಟ್ಯಾಗ್ನ ಕಳಿಸ್ತೀನಿ. ಏನಂತ, ಹೆಲ್ಲೋ WRLD ವರ್ಡ್, ಸಿಂಪಲ್. ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಇವಾಗ ನೋಡ್ಬೋದು ಇಲ್ಲಿ ಹೆಲ್ಲೋ ವರ್ಡ್ ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ಹೆಲ್ಲೋ ವರ್ಡ್ ಏನಾಗ್ತಾ ಇದೆ, ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಒಂದು ಕಾಂಪೋನೆಂಟ್. ಇದು ಆ್ಯಪ್ ಅನ್ನೋಂಥದ್ದು ಏನು ಫಂಕ್ಷನ್ ಇದೆಯಲ್ಲ, ಇದು ಕೂಡ ಒಂದು ಕಾಂಪೋನೆಂಟ್. ಓಕೆ, ಸೊ ಇದೇ ರೀತಿ ನಾವು ಏನು ಮಾಡ್ಬೋದು, ಮಲ್ಟಿಪಲ್ ಕಾಂಪೋನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಲೈಕ್ ಇಲ್ಲೇ ಇನ್ನೊಂದು ಕಾಂಪೋನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಫಂಕ್ಷನ್ ಇದಕ್ಕೇನು ಇಡೋಣ ಅಂತಂದರೆ ನ್ಯಾವ್ ಕಾಂಪೋನೆಂಟ್ ಅಂತ ಇಡೋಣ, NAV ನ್ಯಾವ್. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಒಳಗಡೆ ರಿಟರ್ನ್ ಏನು ಮಾಡ್ತಾ ಇದೆ, ಇದು ರಿಟರ್ನ್ ಒಳಗಡೆ ಇದು ಒಂದು ರಿಟರ್ನ್ ಮಾಡುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂದರೆ ಐ ಆಮ್ ನ್ಯಾವ್ ಬಾರ್. ಓಕೆ, ಸೊ ಇದನ್ನು ನಾನು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೇ ನಾನು ಏನು ಮಾಡ್ಬೋದು, ಇದನ್ನು ಕಳಿಸ್ಬೋದು. ಲೈಕ್ ಏನಂತ, NAV ನ್ಯಾವ್ ಸ್ಲ್ಯಾಶ್, ದಟ್ಸ್ ಇಟ್. ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ಇವಾಗ ಇದು ಕೂಡ ರೆಂಡರ್ ಆಗುತ್ತೆ. ಇಲ್ಲಿ ನೋಡ್ಬೋದು ಐ ಆಮ್ ನ್ಯಾವ್ ಬಾರ್ ಅಂತ ಬರ್ತಾ ಇದೆ. ಓಕೆ, ಸೊ ಅದಾದಮೇಲೆ ಲೈಕ್ ನ್ಯಾವ್ ಬಾರ್ನ ನಾವೇನು ಮಾಡಿದ್ವಿ, ಈ ಫಂಕ್ಷನ್ನ ನಾವು ಇಲ್ಲೇ ಯೂಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಇದೇ ಫೈಲ್ ಒಳಗಡೆ ಯೂಸ್ ಮಾಡ್ತಾ ಇದ್ವಿ. ದ್ಯಾಟ್ಸ್ ವೈ ನಾನು ಏನು ಮಾಡ್ತಾ ಇಲ್ಲ, ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಎಂಟಿ ಟ್ಯಾಗ್ನ ಫಸ್ಟ್ ಕೊಡ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಒಳಗಡೆ ಕೋಡ್ ಬರ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂದರೆ ರಿಟರ್ನ್ ಏನಿದೆ ಅಲ್ಲ, ಇಲ್ಲಿ ಪ್ಯಾರಂಥಿಸಿಸ್ ಒಳಗಡೆ ನಾನು ಏನು ಕಳಿಸಿದ್ರು ಕೂಡ ಒಂದೇ ಎಲಿಮೆಂಟ್ನ ನಾನು ಕಳಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಎಂಟಿ ಕ್ಲಾಸಸ್ಗಳನ್ನ ಫಸ್ಟ್ ಕೊಟ್ಕೋಬೇಕು, ಎಂಟಿ ಟ್ಯಾಗ್ಸ್ಗಳನ್ನ ಕೊಟ್ಕೋಬೇಕು. ಅದರೊಳಗಡೆ ನೀವೇನಾದರೂ ಕೋಡ್ ಮಾಡಿ ಅದನ್ನು ಅದೇನು ಮಾಡುತ್ತೆ ಅಂದರೆ ರಿಟರ್ನ್ ಮಾಡುತ್ತೆ. ನೀವು ಮಲ್ಟಿಪಲ್ ಎಲಿಮೆಂಟ್ಸ್ಗಳನ್ನ ಇಲ್ಲಿ ರಿಟರ್ನ್ ಮಾಡೋಕ್ಕಾಗಲ್ಲ. ಲೈಕ್ ಅಲ್ಲೊಂದು ಇನ್ನೊಂದು ಎಂಟಿ ಇದೆ, ಇನ್ನೊಂದು ಎಂಟಿ ಎಲಿಮೆಂಟ್ ಕಳಿಸ್ತೀನಿ, ಕಳ್ಸೋಕ್ಕಾಗಲ್ಲ, ಇದು ಒಂದು ಎರರ್ ಥ್ರೋ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ನಾವು ಏನು ಮಾಡಬೇಕು, ಎಟ್ ಎ ಟೈಮ್ ಒಂದು ಎಲಿಮೆಂಟ್ನ ಮಾತ್ರ ಕಳಿಸ್ಬೇಕು. ಓಕೆ, ಸೊ ಇದು ಎಂಟೈರ್ ಒಂದು ಎಲಿಮೆಂಟ್. ಇವಾಗ ಒಳಗಡೆ ನೀವು ಮತ್ತೆ ಚಿಲ್ಡ್ರನ್ಸ್ಗಳನ್ನ ಎಷ್ಟು ಬೇಕಾದರೂ ಕಳಿಸಿ. ಲೈಕ್ 100 ಚಿಲ್ಡ್ರನ್ಸ್ ಕಳಿಸ್ತೀನಿ ಅಂದರೆ ಕಳಿಸಿ. ಬಟ್ ಇವಾಗ ಪೇರೆಂಟ್ ಏನಿರಬೇಕಂದ್ರೆ ಎಲಿಮೆಂಟ್ ಒಂದೇ ಪೇರೆಂಟ್ ಎಲಿಮೆಂಟ್ ಇರಬೇಕು ರಿಟರ್ನ್ ಒಳಗಡೆ. ಸೊ ಯಾವುದೇ ಫಂಕ್ಷನ್ ಇರಲದು ಆ ಫಂಕ್ಷನ್ ಒಳಗಡೆ React.jsನಲ್ಲಿ. ಓಕೆ, ಸೊ ಇವಾಗ ನ್ಯಾವ್ ಆಯಿತು. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಕ್ರಿಯೇಟ್ ಮಾಡ್ಕೊಳ್ತೀನಿ. ಫಂಕ್ಷನ್ ಬಂದುಬಿಟ್ಟು ಇದು ಏನಿದೆ ಅಂದರೆ ಬಾಡಿ. ಇದೇನಾಗುತ್ತೆ ಅಂದರೆ ನಮ್ಮದು ಮೇನ್ ಬಾಡಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಈ ಫಂಕ್ಷನ್ ಏನಿದೆ ನಮ್ಮದು ಮೇನ್ ಬಾಡಿ ಇದೆ. ರಿಟರ್ನ್ ಐ ಆಮ್ ಬಾಡಿ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಏನಿಲ್ಲಿ ನೋಡಿದ್ರೆ ಇಲ್ಲೇನೂ ತೋರಿಸ್ತಾ ಇಲ್ಲ. ಬಿಕಾಸ್ ಇದನ್ನು ನಾವೇನು ಮಾಡಬೇಕು, ಯೂಸ್ ಮಾಡಬೇಕಾಗತ್ತೆ ಎಲ್ಲಿ, ಇದ್ರ ಒಳಗಡೆ. ಓಕೆ, ಸೊ ಏನು ಹೇಳ್ತೀನಿ ಅಂತಂದರೆ BODY ಬಾಡಿ ಸ್ಲ್ಯಾಶ್ ಇಷ್ಟು ಕೊಡಿ, ದ್ಯಾಟ್ಸ್ ಇಟ್. ಸೊ ಇವಾಗ ಇದೇನಾಗುತ್ತೆ ಅಂದರೆ ರೆಂಡರ್ ಆಗುತ್ತೆ ಐ ಆಮ್ ಬಾಡಿ. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು, ಕಾಂಪೊನೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಇದು ಒಂದು ಕಾಂಪೊನೆಂಟ್, ಅದೇ ರೀತಿ ಇದು ಕೂಡ ಒಂದು ಕಾಂಪೊನೆಂಟ್. ಓಕೆ, ಸೊ ಈ ರೀತಿ ನಾವು ಒಂದೇ ಪೇಜಸ್ಗಳಲ್ಲಿ ಕಾಂಪೊನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇವುಗಳನ್ನ ಫೈಲ್ ಮಾಡ್ಬೋದು. ಓಕೆ, ಸೊ ಡಿಫ್ರೆಂಟ್ ಫೈಲ್ ಒಳಗಡೆ ಡಿಫ್ರೆಂಟ್ ಕಂಪೋನೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಲೈಕ್ ನಾನು ಇಲ್ಲೇನು ಮಾಡ್ತೀನಿ ಅಂದರೆ SRC ಅಂತ ಬರ್ತೀನಿ, ಇಲ್ಲಿ ನ್ಯೂ ಫೈಲ್ ಅಂತ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಇದು ಅಸೆಟ್ ಒಳಗಡೆ ಕ್ರಿಯೇಟ್ ಆಗ್ತದೆ. ಐ ಆಮ್ ಸಾರಿ,
src ನ್ಯೂ ಫೈಲ್. ಇಲ್ಲೇನು ಮಾಡೋಣ ಅಂತಂದರೆ ನ್ಯಾವ್ ಡಾಟ್ ಜೆ ಎಸ್ ಎಕ್ಸ್ ಅಂತ ಕೊಡೋಣ. ಓಕೆ, ಇಲ್ಲೇನಾಯಿತು ನ್ಯಾವ್ ಡಾಟ್ ಜೆ ಎಸ್ ಎಕ್ಸ್ ಆಯಿತು. ಇಲ್ಲ ಆ್ಯಪ್ ಒಳಗಡೆ ಬಂದುಬಿಟ್ಟು ಇದು ನ್ಯಾವ್ದು ಏನೇನು ಇತ್ತಲ್ಲ ಕಂಪ್ಲೀಟ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬರ್ತೀನಿ, ಬಂದುಬಿಟ್ಟು ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಅದೇ ರೀತಿ ಇದು ಬೇರೆ ಫೈಲ್ನಲ್ಲಿರೋ ಕಾರಣದಿಂದಾಗಿ ಇದನ್ನ ಏನು ಮಾಡಬೇಕಾಗತ್ತೆ, ಇವಾಗ ಫಂಕ್ಷನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ಪೋರ್ಟ್ ಡಿಫಾಲ್ಟ್. ಓಕೆ, ಸೊ ಅದರ ಜೊತೆಗೆ ಏನು ಮಾಡ್ತೀವಿ, NAV ನ್ಯಾವ್. ಓಕೆ, ಸೊ ಇವಾಗ ಏನಾಯಿತು ಅಂದರೆ ನ್ಯಾವ್ ಎಕ್ಸ್ಪೋರ್ಟ್ ಆಯಿತು. ಇಲ್ಲಿ ಬಂದ್ಬಿಟ್ಟು ನಾನು ಏನು ಮಾಡ್ಬೋದು, ಇದನ್ನ ನ್ಯಾವ್ನ ತೆಗೆದು ಹಾಕ್ಬೋದು. ತೆಗೆದು ಹಾಕಾದ್ಮೇಲೆ ಸೊ ಇವಾಗ ಅಲ್ಲಿದೆ, ಇದು ಬೇರೆ ಫೈಲ್ನಲ್ಲಿದೆ. ಸೊ ಇದು ಎಕ್ಸ್ಪೋರ್ಟ್ ಮಾಡಿದ್ದೀವಿ ನ್ಯಾವ್ನ. ಇವಾಗ ಏನು ಮಾಡಬೇಕು, ಇಂಪೋರ್ಟ್ ಮಾಡಬೇಕಲ್ಲ ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ. ಇಲ್ಲ ಅಂತಂದರೆ ಇದು ಈ ಫೈಲಿಗೆ ಹೆಂಗೆ ಗೊತ್ತಾಗಬೇಕು ಅದು ಫಂಕ್ಷನ್ ಎಲ್ಲಿದೆ ಬೇಸಿಕಲಿ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ನ್ಯಾವ್ ಫ್ರಾಮ್ ./nav. ಇಲ್ಲಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇವಾಗಲೂ ಕೂಡ ಸೇಮ್ ವರ್ಕ್ ಆಗುತ್ತೆ, ಏನು ಡಿಫ್ರೆನ್ಸ್ ಇಲ್ಲ, ನೋಡ್ಬೋದು. ಐ ಆಮ್ ನ್ಯಾವ್ ಬಾರ್. ಓಕೆ, ಸೊ ಅದೇ ರೀತಿ ನಾವು ಏನು ಬರೋಣ, ಮತ್ತೆ ವಾಪಸ್ ಬರೋಣ. ಈ ಬಾಡಿಗೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಒಂದು ಸಪ್ರೇಟ್ ಲೈಕ್ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಏನು ಕೊಡೋಣ ಅಂತಂದರೆ BODY ಬಾಡಿ ಡಾಟ್ JSX ಅಂತ ಕೊಡೋಣ. ಬಾಡಿ ಡಾಟ್ JSX ಇದರೊಳಗಡೆ ಏನು ಮಾಡ್ತೀನಿ ಅಂತಂದರೆ ಈ ಫಂಕ್ಷನ್ ಏನಿದೆಯಲ್ಲ ಈ ಫಂಕ್ಷನ್ನ ಕಾಪಿ ಮಾಡ್ಕೊಳ್ತೀನಿ, ಈ ಬಾಡಿ ಡಾಟ್ JSX ಒಳಗಡೆ ಪೇಸ್ಟ್ ಮಾಡ್ತೀನಿ. ಅದೇ ರೀತಿ ಬೇರೆ ಫೈಲ್ನಲ್ಲಿರೋ ಕಾರಣದಿಂದಾಗಿ ವಿ ನೀಡ್ ಟು ಎಕ್ಸ್ಪೋರ್ಟ್ ಇಟ್. ಓಕೆ, ಸೊ ಡಿಫಾಲ್ಟ್ ಏನಂತ BODY ಬಾಡಿ ಅಂತ. ಓಕೆ, ಸೊ ಇದನ್ನ ಎಕ್ಸ್ಪೋರ್ಟ್ ಮಾಡಿದ್ವಿ. ಇದನ್ನ ಯೂಸ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಇದನ್ನ ತೆಗೆದು ಹಾಕ್ತೀನಿ. ತೆಗೆದು ಹಾಕ್ಬಿಟ್ಟು ಇಲ್ಲಿ ಹೇಳ್ತೀನಿ ಇಂಪೋರ್ಟ್ ಬಾಡಿ ಫ್ರಮ್ ಬಾಡಿ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ಇದನ್ನ ಸೇವ್ ಮಾಡಿಕೊಂಡ್ರೆ ನೋಡ್ಬೋದು ಅಗೇನ್ ಸೇಮ್ ಥಿಂಗ್, ಏನು ಚೇಂಜಸ್ ಇಲ್ಲ. ಸೇಮ್ ಯಾವ ರೀತಿ ವರ್ಕ್ ಆಗ್ತಿತ್ತೋ ಮೊದಲು ಅದೇ ರೀತಿ ವರ್ಕ್ ಆಗ್ತಾಯಿದೆ. ಇಲ್ಲಿ 2 ಟೈಪ್ ನಾವು ಕಂಪೋನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಒಂದು ಕ್ಲಾಸ್ ಟೈಪ್ ಕಂಪೋನೆಂಟ್ಸ್, ಒಂದು ಬಂದ್ಬಿಟ್ಟು ಫಂಕ್ಷನ್ಸ್ ಟೈಪ್ ಕಂಪೋನೆಂಟ್ಸ್. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಯಾವುದು, ಫಂಕ್ಷನ್ಸ್ ಟೈಪ್ ಕಂಪೋನೆಂಟ್ಸ್. ಓಕೆ, ನಾವು ಮೋಸ್ಟ್ ಪ್ರಾಬಬ್ಲಿ ಫಂಕ್ಷನ್ಸ್ ಟೈಪ್ ಕಂಪೋನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ ರಿಯಾಕ್ಟ್ JS ನಲ್ಲಿ. ಓಕೆ, ಆಲ್ ರೈಟ್, ದಿಸ್ ಇಸ್ ಅಬೌಟ್ ಕಂಪೋನೆಂಟ್ಸ್. ಅದಾದಮೇಲೆ ಇದೊಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡೋಣ, ಸಣ್ಣ ಪ್ರಾಜೆಕ್ಟ್ ಮಾಡೋಣ. ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕಂಪೋನೆಂಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಅಂತ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ನ್ಯಾವ್ ಬಾರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಈ ನ್ಯಾವ್ ಡಾಟ್ JSX ಅನ್ನೋಂಥ ಫೈಲಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ನ್ಯಾವ್ ಡಾಟ್ JSXಗೆ ನಾವು CSS ಕೋಡ್ನು ಕೂಡ ಆ್ಯಡ್ ಮಾಡಬೇಕು. ಅದಾದಮೇಲೆ ಇದರದ್ದು ಕೋಡ್ ಕೂಡ ಆ್ಯಡ್ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. HTML ಮುಖಾಂತರ CSSನ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿ ಮಾಡ್ತೀವಿ ನಾವು ಒಂದು ನ್ಯಾವ್ ಬಾರ್ನ ಅಂತ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಡೈರೆಕ್ಟ್ ಕೋಡ್ ಮಾಡ್ತೀನಿ. ಕೋಡ್ ನಿಮಗೆ ಸಿಗುತ್ತೆ, ನೀವು ಅದನ್ನ ತಿಳ್ಕೊಬೋದು. HTML CSS ನಾವು ಇಲ್ಲಿ ಹೇಳ್ತಾ ಇಲ್ಲ. ಬೇಸಿಕಲಿ HTML CSS ನೀವು ಕಲ್ತಿದ್ದೀರಾ ಆಲ್ರೆಡಿ, ರೈಟ್? ಕಲ್ತಿಲ್ಲ ಅಂತಂದರೆ ಅದನ್ನು ಕೂಡ ನಾವು ಕವರ್ ಮಾಡ್ಕೊಂಡಿದ್ದೀವಿ ನಮ್ಮ ಚಾನಲಲ್ಲಿ, ಪ್ಲೀಸ್ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಆಲ್ ರೈಟ್, ಸೊ ಇವಾಗ ನ್ಯಾವ್ ಡಾಟ್ JSXಗೆ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದ್ಯಾಟ್ ವಿಲ್ ಬಿ ನ್ಯಾವ್ ಡಾಟ್ CSS. ಓಕೆ, ಸೊ ಇದು CSSನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲ ಇವಾಗ ಒಂದು ನ್ಯಾವ್ ಬಾರ್ನ ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ಇಲ್ಲಿ ನಾವು ಕ್ಲಾಸ್ ಕೊಡಬೇಕು ಅಂತಂದರೆ ಕ್ಲಾಸ್ ಅಂತ ಅಷ್ಟೇ ಕೊಡೋಲ್ಲ. ನಾವು HTML ಏನು ಮಾಡ್ತಾ ಇದ್ದೀವಿ ಅಂದರೆ ಜಸ್ಟ್ ಕ್ಲಾಸ್ ಇಕ್ಕಷ್ಟು ಅಂತ ಕೊಟ್ಬಿಡ್ತಿದ್ವಿ. ಬಟ್ ಇಲ್ಲಿ ಏನು ಯೂಸ್ ಮಾಡಬೇಕಾಗುತ್ತೆ ಅಂದರೆ ಕ್ಲಾಸ್ ನೇಮ್ ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಏನಕ್ಕಂದರೆ ಕ್ಲಾಸ್ ಅನ್ನುವಂಥ ಕೀವರ್ಡ್ ಆಲ್ರೆಡಿ ರಿಸರ್ವ್ಡ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಲಾಸ್ ನೇಮ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಕ್ಲಾಸ್ ನೇಮ್ನ ಯೂಸ್ ಮಾಡ್ಕೊಳ್ತೀವಿ ಯಾವುದಾದ್ರೂ ಒಂದು ಕ್ಲಾಸ್ ಕೊಡಬೇಕಂದ್ರೆ ಯಾವುದಾದ್ರೂ ಒಂದು ಎಲಿಮೆಂಟ್ಗೆ. ಓಕೆ, ಸೊ ಕ್ಲಾಸ್ ನೇಮ್ ನ್ಯಾವ್ ಬಾರ್ ಅಂತ ಕೊಟ್ಟಿದ್ದೀನಿ. ಇದ್ರೊಳಗಡೆ ಏನು ಮಾಡ್ಕೊಳ್ತೀನಿ ಅಂದರೆ ಒಂದು ಇವೆಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ಇವೆಲ್ ಒಳಗಡೆ ಲೈಕ್ 3 LIಸ್ಗಳನ್ನ ಕೊಟ್ಬಿಡೋಣ. ಆಲ್ ರೈಟ್, ಸೊ ಇಲ್ಲಿ ಏನು ಹೇಳ್ತೀನಿ ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಹೋಮ್, ಸೆಕೆಂಡ್ ಒಂದು ಬಂದ್ಬಿಟ್ಟು ನಮ್ದು ಏನಿದೆ ಅಂತಂದರೆ ಲೈಕ್ ಅಬೌಟ್ ಅಸ್, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲಾಗಿನ್. ಓಕೆ, ಸೊ ಅದೇ ರೀತಿ ಇವೆಲ್ಗೆ ಒಂದು ಕ್ಲಾಸ್ ನೇಮ್ ಕೊಡೋಣ. ದಟ್ ವಿಲ್ ಬಿ ಕ್ಲಾಸ್ ನೇಮ್ ಆಫ್ ನ್ಯಾವ್ ಬಾಕ್ಸ್. ಓಕೆ, ಸೊ ಇವಾಗ CSSನ ಇದರೊಳಗಡೆ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ ಫೈಲ್ನ. ಸೊ ಇಂಪೋರ್ಟ್ ./nav.css ಇಷ್ಟು ಕೊಟ್ಟರೆ ಏನಾಗುತ್ತೆ ಅಂದರೆ ನಮ್ಮದು ಇಂಪೋರ್ಟ್ ಆಗುತ್ತೆ nav.css. ಸೊ ಇಲ್ಲಿ ಬಂದುಬಿಟ್ಟು ನಾನು ಡೈರೆಕ್ಟ್ಲಿ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನ್ಯಾವ್ ಬಾರ್ ಕ್ಲಾಸ್ ನೇಮ್ ಇದೆಲ್ಲ ಕಾಪಿ ಮಾಡ್ಕೊಳ್ಳೋಣ. ನ್ಯಾವ್ ಬಾರ್ ಇಲ್ಲೇನು ಮಾಡ್ತೀನಿ ಅಂದರೆ ಬಾರ್ಡರ್ ಕೊಟ್ಕೊಳ್ತೀನಿ 2 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್ದು. ಓಕೆ, ಸೊ ಸೈಡ್ ಬೈ ಸೈಡ್ ತೊಗೊಂಬಿಡೋಣ. ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಇಲ್ಲಿ nav.css ಸೇವ್ ಮಾಡಿಕೊಂಡ್ರೆ ನೋಡ್ಬೋದು ಈ ರೀತಿ ಏನು ಆಗ್ತಾ ಇದೆ, ಬಾರ್ಡರ್ ಬರ್ತಾ ಇದೆ, ರೈಟ್? ಸೊ ದ್ಯಾಟ್ಸ್ ಇಟ್. ಅದಾದಮೇಲೆ ಇಲ್ಲಿ ಬರ್ತೀನಿ, ನೆಕ್ಸ್ಟ್ ULಗೆ ಟಾರ್ಗೆಟ್ ಮಾಡ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಏನು ಯೂಸ್ ಮಾಡ್ಕೊಳ್ತೀವಿ, ನ್ಯಾವ್ ಬಾಕ್ಸ್ ಅಂತ ಕೊಟ್ಟಿದ್ದೀವಿ ಕ್ಲಾಸ್ ನೇಮ್ ಅದಕ್ಕೆ. ಸೊ ನ್ಯಾವ್ ಬಾಕ್ಸ್ ಇದನ್ನು ಟಾರ್ಗೆಟ್ ಮಾಡಿಬಿಟ್ಟು ಏನು ಮಾಡೋಣ ಅಂತಂದರೆ ಡಿಸ್ಪ್ಲೇ ಇದರದ್ದು ಫ್ಲೆಕ್ಸ್ ಮಾಡ್ಕೊಂಬಿಡೋಣ. ಸೊ ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬರೋಣ
nav ಐಟಮ್ಸ್ಗೆ. ಸೊ ನಾವು ಐಟಮ್ಸ್ದು ಲೈಕ್ ಯಾವಪ್ಪ ಅಂತಂದರೆ ನಮ್ಮದು ಎಲೈಸ್ಗಳು ರೈಟ್. ಸೊ ಇಲ್ಲಿದ್ದಾವಲ್ಲ ಇವೆ, ಐಲ್ ಜಸ್ಟ್ ವೆರಿಫೈ ಒನ್ಸ್. ಓಕೆ, ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಇದ್ರದ್ದು ಫಸ್ಟ್ ಆಫ್ ಆಲ್ ಲೈಕ್ ಸ್ಪೇಸಿಂಗ್ ಬೇಕಾಗಿದೆ ನಮಗೆ. ಸೊ ಮಾರ್ಜಿನ್ ಕೊಟ್ಕೊಂಬೋಣ 10 ಪಿಕ್ಸೆಲ್. ಓಕೆ, ಸೊ ಇವಾಗ ಏನು ಮಾಡೋಣ ಅಂದರೆ ಟೆಕ್ಸ್ಟ್ ಡೆಕೋರೇಷನ್ ಏನಿದೆ ಇದರದ್ದು ಅದನ್ನ ನನ್ ಕೊಡೋಣ. ಓಕೆ, ಸಾರಿ, ಐ ಥಿಂಕ್ ಲಿಸ್ಟ್ ಸ್ಟೈಲ್ ನನ್ ಕೊಡಬೇಕು, ಸಾರಿ ಫಾರ್ ದ್ಯಾಟ್. ನನ್. ಸೊ ಹೊರಟೋಯ್ತು. ಅದಾದಮೇಲೆ ಇವಾಗ ನಾನು ಏನು ಮಾಡ್ಬೋದು ಅಂದರೆ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕೊಟ್ಬಿಡೋಣ. ಲೈಕ್ ಬ್ಯಾಕ್ಗ್ರೌಂಡ್ ಕಲರ್ ಬಂದುಬಿಟ್ಟು ಏನು ಕೊಡ್ತೀನಿ ಅಂದರೆ ಅಕ್ವಾ ಕೊಡ್ತೀನಿ. ಆಲ್ ರೈಟ್. ಸೊ ಅದಾದಮೇಲೆ ಬಾರ್ಡರ್ ರೇಡಿಯಸ್ ಬಂದುಬಿಟ್ಟು ಲೈಕ್ 10 ಪಿಕ್ಸೆಲ್. ಓಕೆ, ಸೊ ಅದಾದಮೇಲೆ ಏನು ಮಾಡ್ಕೊಂಬಿಡೋಣ, ನಾವು ಐಟಮ್ಸಿಗೆ ಬಾರ್ಡರ್ ಕೊಟ್ಕೊಳ್ಳೋಣ. ಬಾರ್ಡರ್ ಬಂದುಬಿಟ್ಟು 1 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್. ಓಕೆ, ಸೊ ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಪ್ಯಾಡಿಂಗ್ ಕಟ್ಕೊಳ್ತೀನಿ ಸ್ವಲ್ಪ. ಪ್ಯಾಡಿಂಗ್ 5 ಪಿಕ್ಸೆಲ್. ಬಾರ್ಡರ್ ರೇಡಿಯಸ್ ಈಕ್ವಲ್ಸ್ ಟು 6 ಪಿಕ್ಸೆಲ್. ಸೊ ಈ ರೀತಿ ಕೊಟ್ಕೊಳ್ಳೋಣ. ಸೊ ಒಂದು ನಾವು ಬಾರಿನ ಲುಕ್ ಬರುತ್ತೆ ಅದಕ್ಕೆ. ಈ ರೀತಿ ನಾವು ಇವಾಗ ಏನು ಮಾಡಿದ್ವಿ ಅಂತಂದರೆ app.jsxನಲ್ಲಿ ನಾವು ಬರ್ನ ಆ್ಯಡ್ ಮಾಡ್ಕೊಂಡ್ವಿ. ಸೊ ಇವಾಗ body.jsx ಬಾಡಿದೊಂದು ವೇ ನೋಡ್ಕೊಳ್ಳೋಣ. ಅದಾದಮೇಲೆ now.jsx ಇದ್ರ ರೆಡಿ ಇದೆ ನಮ್ಮದು. ಓಕೆ, ಸೊ ಅಲ್ಲಿ ಜಸ್ಟ್ ಕ್ಲೋಸ್ index.html now.jsx app.jsx. ಓಕೆ, ಸೊ ಇಲ್ಲಿ ಅಲೋ ವರ್ಡ್ ಅಂತ ಇದೆಯಲ್ಲ, ಐ ವಿಲ್ ಜಸ್ಟ್ ರಿಮೂವ್ ದಿಸ್ ಥಿಂಗ್ ಫ್ರಮ್ ಹಿಯರ್. ಓಕೆ, ಸೊ ಇವಾಗ ನೋಡ್ಬೋದು ನಮ್ಮದು ನ್ಯಾವರ್ ರೆಡಿ ಇದೆ. ಅದೇ ರೀತಿ ಬಾಡಿ ಒಳಗಡೆ ಏನು ಮಾಡಬೇಕಾಗಿದೆ ನಾವು ಅಂತಂದರೆ ಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಒಂದು 5 ಕಾರ್ಡ್ನ ಕ್ರಿಯೇಟ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಸೊ 5 ಕಾರ್ಡ್ನ ನಾನು ಎದುರೊಳಗಡೆ ಹಾಕ್ತೀನಿ ಅಂತಂದರೆ ಬಾಡಿ ಒಳಗಡೆ ಹಾಕ್ತೀನಿ. ಓಕೆ, ಸೊ ಬಾಡಿ ಒಳಗಡೆ ನಾನು ಏನು ಹಾಕ್ತೀನಿ ಅದಕ್ಕಿಂತ ಮುಂಚೆ ಅಂತಂದರೆ ನಂಗೆ ಫಸ್ಟ್ ಏನು ಬರಬೇಕು, ಫಸ್ಟ್ ನನಗೆ ಬರಬೇಕು ಒಂದು H1 ಟ್ಯಾಗ್. ಓಕೆ, ಸೊ H1ನಲ್ಲಿ ಏನು ಹಾಕ್ತೀನಿ ಅಂತಂದರೆ ವೆಲ್ಕಮ್ ಟು React.js ಕೋರ್ಸ್ ಇನ್ ಕನ್ನಡ. ವೆಲ್ಕಮ್ ಟು React.js ಕೋರ್ಸ್ ಇನ್ ಕನ್ನಡ ಅಂತ ಬರ್ತಾ ಇದೆ. ಅದಾದಮೇಲೆ ಕೆಳಗಡೆ ಕಾರ್ಡ್ಸ್ ಬರಬೇಕು. ಕಾರ್ಡ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಏನು ಅಂತ ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಿದೆ, ಬಿಕಾಸ್ HTML CSS ನಾವು ಆಲ್ರೆಡಿ ಕವರ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಅದನ್ನು ನಾವು ಮಾಡೋದಕ್ಕೆ ನಾನು ಇಲ್ಲೇ ಕ್ರಿಯೇಟ್ ಮಾಡ್ಬೋದು, ಇದೇ ಕಂಪೋನೆಂಟ್ನಲ್ಲೇ ಕ್ರಿಯೇಟ್ ಮಾಡ್ಬೋದು. ಅಥವಾ ಅದಕ್ಕೋಸ್ಕರ ನಾನು ಏನು ಮಾಡ್ಬೋದು ಅಂತಂದರೆ ಇನ್ನೊಂದು ಕಂಪೋನೆಂಟ್ ಫೈಲ್ನ ಲೈಕ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಲೈಕ್ ನ್ಯೂ ಫೈಲ್ ಅಂತ ಕೊಟ್ಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ cards.jsx ಅಂತ ಕೊಡ್ತೀನಿ. ಓಕೆ, ಅದ್ರ ತಕ್ಕಂಗೆ ಅದರದ್ದು ನ್ಯೂ ಫೈಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ, card.css. ಓಕೆ, ಇಲ್ಲಿ cards.jsx ಒಳಗಡೆ ಬರ್ತೀನಿ. ಬಂದುಬಿಟ್ಟು ಇಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡ್ಕೋಬೇಕು ಒಂದು. ಸೊ ಫಂಕ್ಷನ್ ಕ್ರಿಯೇಟ್ ಮಾಡ್ಕೋದಕ್ಕೆ ಫಂಕ್ಷನ್. ಓಕೆ, ಸೊ ಅದಾದಮೇಲೆ ಏನು ಹೇಳ್ತೀನಿ ಅಂದರೆ cards cards ರಿಟರ್ನ್ ದಿಸ್ ಥಿಂಗ್. ಓಕೆ, ಸೊ ಅದಾದಮೇಲೆ ಇದನ್ನ ಏನು ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಡಿಫಾಲ್ಟ್ ಏನು ಕಾರ್ಡ್ಸ್ನ ಕಳಿಸ್ಬೇಕು. ಓಕೆ, ಸಿಂಪಲ್ ಥಿಂಗ್. ಓಕೆ, ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಒಂದು ಎಂಟಿ ಟ್ಯಾಗ್ನ ಕಳಿಸ್ತೀನಿ. ಅದಾದಮೇಲೆ ಇಲ್ಲಿ ಕಾರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾರ್ಡ್ ಬಂದುಬಿಟ್ಟು ಏನಪ್ಪ ಅಂತಂದರೆ ನನ್ನೊಂದು ಫಸ್ಟ್ ಕಾರ್ಡ್ನಲ್ಲಿ ಏನಿರಬೇಕು, ಟೈಟಲ್ ಇರಬೇಕು. ಅದಾದಮೇಲೆ ಅದ್ರದ್ದು ಡಿಸ್ಕ್ರಿಪ್ಷನ್ ಇರಬೇಕು. ಸಿಂಪಲ್ ಥಿಂಗ್. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಒಂದು ಡ್ಯೂ ಕೊಡೋಣ. ಡ್ಯೂಗೆ ಏನು ಇಡೋಣ ಅಂತಂದರೆ ಕ್ಲಾಸ್ ನೇಮ್ ಬಂದುಬಿಟ್ಟು CID ಕಾರ್ಡ್ ಬಾಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಇದ್ರೊಳಗಡೆ ಏನು ಬರುತ್ತೆ ಅಂದರೆ ಟೈಟಲ್ ಬರುತ್ತೆ. ಓಕೆ, ಡ್ಯೂ.title ಟೈಟಲ್. ಓಕೆ, ಟೈಟಲ್ ಒಳಗಡೆ ನಾನು ಏನು ಮಾಡ್ತೀನಿ ಅಂದರೆ ಎಷ್ಟು ಟ್ಯಾಗ್ ಯೂಸ್ ಮಾಡ್ಕೊಂಬಿಟ್ಟು TITL ಟೈಟಲ್ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಲೈಕ್ ಇನ್ನೊಂದು ಡ್ಯೂನ ಕ್ರಿಯೇಟ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಡ್ಯೂ.TESC ಅಂತ ಕೊಡೋಣ. ಸೊ ದ್ಯಾಟ್ ಮೀನ್ಸ್ ಡಿಸ್ಕ್ರಿಪ್ಷನ್. ಓಕೆ, ಇದರೊಳಗಡೆ ಏನು ಮಾಡ್ತೀನಿ ಅಂದರೆ ಒಂದು P ಟ್ಯಾಗ್ನ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ. lorem. ಓಕೆ, lorem ಸಮಥಿಂಗ್. ಸೊ ಜಸ್ಟ್ ಕ್ಲೋಸ್ ದಿಸ್ ಥಿಂಗ್. ಓಕೆ, ಸೊ ಇಷ್ಟು ವರ್ಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಆಲ್ ರೈಟ್, ಇಷ್ಟು ಸೇವ್ ಕೊಡೋಣ. ಇಷ್ಟು ನಂಗೆ ಏನು ಬರಬೇಕಾಗಿದೆ ತೋರಿಸ್ಬೇಕಾಗಿದೆ. cards.css ಒಳಗಡೆ ಬಂದುಬಿಟ್ಟು ನಾವೇನು ಮಾಡೋಣ ಅಂದರೆ ಫಸ್ಟ್ ಟಾರ್ಗೆಟ್ ಮಾಡ್ಕೊಳ್ಳೋಣ ಯಾರಿಗೆ, ಕಾರ್ಡ್ ಬಾಕ್ಸ್ಗೆ. ಕಾರ್ಡ್ ಬಾಕ್ಸಿಗೆ ನಾನು ಹೇಳ್ತೀನಿ ಬಂದುಬಿಟ್ಟು ಇಲ್ಲಿ ಡಾಟ್ ಸ್ಪೇಸ್. ಓಕೆ, ಸಾರಿ, ಪೇಸ್ಟ್. ಅದಾದಮೇಲೆ ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ಬ್ಲ್ಯಾಕ್.
ಓಕೆ, ಸೊ ಇಲ್ಲೇನೂ ಚೇಂಜಸ್ ಕಾಣ್ತಾ ಇಲ್ಲ ಬಿಕಾಸ್ ನಾವು ಕಾರ್ಡ್ಸ್ನ ಎಲ್ಲೂ ಆ್ಯಡ್ ಮಾಡಿಲ್ಲ. ಕಾರ್ಡ್ಸ್ನ ಆ್ಯಡ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಐ ಆಮ್ ಬಾಡಿ ತೆಗೆದುಬಿಟ್ಟು ಇಲ್ಲಿ ನಾನು ಕಾರ್ಡ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. CARDS ಕಾರ್ಡ್ಸ್. ಓಕೆ, ನಾ ಕಾರ್ಡ್ಸ್ ಅಂತ ಕೊಟ್ಟ ತಕ್ಷಣ ಇದು ಆಟೋಮೆಟಿಕ್ಲಿ ಏನಾಗುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ನೋ ಪ್ರಾಬ್ಲಮ್ ಇನ್ ದಟ್. ಇಲ್ಲಿ ಬಂದಿದೆ ನಮ್ಮದು ಕಾರ್ಡ್ಸ್ ಇವಾಗ. ಸೊ ಇದ್ರ ಮೇಲೆ ನಾವೇನು ಮಾಡಬೇಕಾಗಿದೆ, ಲೈಕ್ ಕಾರ್ಡ್ಸ್ ಡಾಟ್ ಬಾಕ್ಸ್ ಇದು CSS ಕೊಟ್ಟಿದ್ದೀನಿ. ದಟ್ ಮೀನ್ಸ್ CSS ಯೂಸ್ ಆಗಬೇಕು ಇದ್ರ ಒಳಗಡೆ ಅಂತಂದರೆ ಏನು ಮಾಡಬೇಕು, ಫಸ್ಟ್ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಪೋರ್ಟ್ ಓಕೆ ./ ಅಂತ ಕೊಟ್ಬಿಟ್ಟು CARD ಕಾರ್ಡ್ .css ಇಷ್ಟು ಕೊಟ್ಟರೆ ಏನಾಗುತ್ತೆ ನೋಡ್ಬೋದು. ಇಲ್ಲಿ ನಮ್ಮದು ಬಾರ್ಡರ್ ಬಂತು. ಬಾರ್ಡರ್ ಬಂದ ತಕ್ಷಣ ನಾನು ಏನು ಹೇಳ್ತೀನಿ ಅಂತಂದರೆ ಇದ್ದು ವಿಡ್ತ್ ಕೊಡ್ತೀನಿ. ವಿಡ್ತ್ ಬಂದುಬಿಟ್ಟು ಏನು ಕೊಡ್ತೀನಿ ಅಂದರೆ 300 ಪಿಕ್ಸೆಲ್ ಅಂತ ಕೊಡ್ತೀನಿ. ಸೊ ಚಿಕ್ಕದಾಯ್ತು ಇದು. ಅದಾದಮೇಲೆ ಅದೇ ರೀತಿ ಇದಕ್ಕೆ ಪ್ಯಾಡಿಂಗ್ ಕೊಟ್ಕೊಳ್ಳೋಣ. ಪ್ಯಾಡಿಂಗ್ ಎಷ್ಟು ಕೊಡೋಣ ಅಂದರೆ 20 ಪಿಕ್ಸೆಲ್ ಕೊಟ್ಕೊಳ್ಳೋಣ. ಓಕೆ, ಈ ರೀತಿ ಕಾಣಿಸ್ತಾ ಇದೆ. 20 ತುಂಬ ಜಾಸ್ತಿ ಆಯಿತು. ಅಲ್ಲಿ ಮೇಕ್ ಇಟ್ 10 ಪಿಕ್ಸೆಲ್. ಓಕೆ, 10 ಪಿಕ್ಸೆಲ್ ಅಂತ ಕೊಟ್ಕೊಳ್ಳೋಣ. ಅದಾದಮೇಲೆ ಬಾರ್ಡರ್ ರೇಡಿಯಸ್ ಬಂದುಬಿಟ್ಟು 10 ಪಿಕ್ಸೆಲ್ ಅಂತ ಕೊಟ್ಕೊಳ್ಳೋಣ. ಈ ರೀತಿ ಕಾಣಿಸ್ತಾ ಇದೆ. ಅದೇ ರೀತಿ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಕೊಡೋಣ. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಏನಿದೆ, ಬ್ಯಾಕ್ಗ್ರೌಂಡ್ ಕಲರ್ ಅಕ್ವಾ ಕೊಟ್ಬಿಡೋಣ. ಓಕೆ, ಸೊ ಈ ರೀತಿ ಒಂದು ಕಾರ್ಡ್ ರೆಡಿ ಇದೆ. ಈ ರೀತಿ 10 ಕಾರ್ಡ್ಸ್ಗಳನ್ನ ಇವಾಗ ರೆಡಿ ಮಾಡಬೇಕಾಗಿತ್ತು. ಅಂತಹ ಟೈಮಲ್ಲಿ ಏನು ಮಾಡೋದು, ಜಸ್ಟ್ ಬಾಡಿ ಒಳಗಡೆ ಹೋಗ್ಬಿಟ್ಟು ಇದನ್ನ ಏನು ಮಾಡ್ಕೊಳ್ಳಿ ಅಂತಂದರೆ ಕಾಪಿ ಪೇಸ್ಟ್ ಮಾಡ್ತಾ ಹೋಗಿ. ಓಕೆ, ಸೊ ಈ ರೀತಿ ನಾವು 10 ಕಾರ್ಡ್ಸ್ಗಳನ್ನ ಈಸಿಯಾಗಿ ರೆಡಿ ಮಾಡ್ಬೋದು. ಏನಾಯ್ತು, ಇಲ್ಲಿ ಕೋಡ್ ರೀಯೂಸಬಿಲಿಟಿ ಆಗ್ತಾ ಇದೆ. ಈಸಿಯಾಗಿ ನಾವು ಏನು ಮಾಡ್ಬೋದು ಅಂದರೆ ಕೋಡ್ನ ರೀಯೂಸಿಬಲ್ ಮಾಡ್ಬೋದು. ಓಕೆ, ಸೊ ಅದೇ ರೀತಿ ಇವಾಗ ಏನು ಮಾಡೋಣ ಅಂತಂದರೆ ಇವು 1 by 1 ಸೈಡ್ ಬೈ ಸೈಡ್ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಕಾರ್ಡ್ ಬಾಕ್ಸ್ನಲ್ಲಿ ಬಂದುಬಿಟ್ಟು ಹೇಳ್ತೀನಿ ಜಸ್ಟ್ ಡಿಸ್ಪ್ಲೇ ಇನ್ಲೈನ್ ಬ್ಲಾಕ್. ಓಕೆ, ಸೊ ಸೈಡ್ ಬೈ ಸೈಡ್ ಬರ್ತವೆ, ಬಟ್ ಇದು ಮಿನಿಮೈಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಬರ್ತಾ ಇಲ್ಲ. ಸೊ ಈ ರೀತಿ ಬರುತ್ತೆ. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡಬೇಕು, ಇದರ ಸೈಜ್ ಸ್ವಲ್ಪ ಸಣ್ಣ ಮಾಡಿದ್ರೆ ಮೇ ಬಿ ಸೈಡ್ ಬೈ ಸೈಡ್ ಬರ್ಬೋದು ಅನ್ಸುತ್ತೆ. ಓಕೆ, ಸೈಡ್ ಬೈ ಸೈಡ್ ಬರ್ತಾ ಇದೆ. ಅದಾದಮೇಲೆ ಇದು ಏನಾಗ್ತಾ ಇದೆ ಅಂತಂದರೆ ಲೈಕ್ ಸ್ಪೇಸ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡೋಣ, ಮಾರ್ಜಿನ್ ಕೊಟ್ಬಿಡೋಣ. ಎಷ್ಟು, 10 ಪಿಕ್ಸೆಲ್. ದ್ಯಾಟ್ಸ್ ಇಟ್. ಓಕೆ, ಆಲ್ ರೈಟ್. ಸೊ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ವಿಡ್ತ್ನ ನಾವು ಮಾಡ್ಕೊಳ್ಳೋಣ 150. ಓಕೆ, 150 ಮಾಡ್ಕೊಂಡಾಗ ಈ ರೀತಿ ಬರ್ತಾ ಇದೆ. ಆಲ್ ರೈಟ್. ಸೊ ಇವಾಗ ನಾವು ಏನು ಮಾಡಿದ್ವಿ ಅಂತಂದರೆ ಕಾರ್ಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ವಿ, ಕಾಂಪೊನೆಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ ಡಿಫ್ರೆಂಟ್. ಆ ಕಾಂಪೊನೆಂಟ್ಸ್ಗಳನ್ನ ಎಲ್ಲಿ ಮರ್ಜ್ ಮಾಡ್ತಾ ಇದ್ದೀವಿ ನಾವು, ಆ್ಯಪ್ನಲ್ಲಿ ಮರ್ಜ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾವು ಬಾಡಿ ಅನ್ನೋದು 2 ಕಾಂಪೊನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ನಾವೇನು ಮಾಡ್ತಾ ಇದೆ ಅಂದರೆ ಈ ನ್ಯಾವಿಗೇಷನ್ ಬಾರ್ನ ಕ್ರಿಯೇಟ್ ಮಾಡ್ತಾ ಇದೆ. ಬಾಡಿ ಏನು ಮಾಡ್ತಾ ಇದೆ ಅಂದರೆ ಇದನ್ನು ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ವೆಲ್ಕಮ್ ಟು React JS ಕೋರ್ಸ್ ಇನ್ ಕನ್ನಡ. ಅದಾದಮೇಲೆ ಒಂದು ಸ್ವಲ್ಪ ಕಾರ್ಡ್ಸ್ಗಳನ್ನ ಅದು ಶೋ ಮಾಡ್ತಾ ಇದೆ. ಇವಾಗ ಈ ಕಾರ್ಡ್ಸ್ಗಳನ್ನ ನಾವು ಡೈನಾಮಿಕ್ ಮಾಡಬೇಕಾಗಿತ್ತಪ್ಪ. ಸೊ ಅವಾಗ ಏನು ಮಾಡಬೇಕು, ಏನಿದು ಡೈನಾಮಿಕ್ ಅಂತಂದರೆ ಇಲ್ಲಿ ಏನು ನೋಡ್ತಾ ಇರ್ಬೋದು, ಸ್ಟ್ಯಾಟಿಕ್ ಕಂಟೆಂಟ್ ಬರ್ತಾ ಇದೆ. ಇವಾಗ ಟೈಟಲ್ ಅಂತ ಬರ್ತಾ ಇದೆ, ಅದೇ ಸೇಮ್ ಡಿಸ್ಕ್ರಿಪ್ಷನ್ ಬರ್ತಾ ಇದೆ. ಟೈಟಲ್ ಅಂತ ಬರ್ತಾ ಇದೆ, ಅದೇ ಸೇಮ್ ಡಿಸ್ಕ್ರಿಪ್ಷನ್ ಬರ್ತಾ ಇದೆ. ಡಿಫ್ರೆಂಟ್ ಬೇಕು ನನಗೆ. ಟೈಟಲ್ ಡಿಫ್ರೆಂಟ್ ಇರಬೇಕು, ಡಿಸ್ಕ್ರಿಪ್ಷನ್ ಡಿಫ್ರೆಂಟ್ ಇರಬೇಕು, ಎವ್ರಿಥಿಂಗ್ ಡಿಫ್ರೆಂಟ್ ಇರಬೇಕು. ಅಂಥ ಟೈಮ್ನಲ್ಲಿ ಏನು ಮಾಡ್ತೀವಿ, ಆವಾಗ ನಾವು ಯೂಸ್ ಮಾಡುವಂತಹ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟು ಪ್ರಾಪ್ಸ್ ಅಂತ. ಪ್ರಾಪ್ಸ್ ಅಂದರೆ ಏನಿದು, ಪ್ರಾಪ್ಸ್ ಏನು ಮಾಡುತ್ತೆ ಅಂದರೆ ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟಿಗೆ ಇದೇನು ಮಾಡುತ್ತೆ ಅಂದರೆ ಡೇಟಾನ ಸೆಂಡ್ ಮಾಡುತ್ತೆ. ಓಕೆ, ಈ ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟಿಗೆ ಏನು ಮಾಡುತ್ತೆ, ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಹಂಗಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಕಾರ್ಡ್ಸ್ನಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಈ ಫಂಕ್ಷನ್ ಏನಿದೆಯಲ್ಲ, ಈ ಫಂಕ್ಷನ್ ಒಳಗಡೆ ಸಿಂಪಲ್ ಒಂದು ಆರ್ಗ್ಯುಮೆಂಟ್ನ ಕೊಡ್ತೀನಿ. ದ್ಯಾಟ್ ಈಸ್ PROPS ಪ್ರಾಪ್ಸ್. ಏನಾದರೂ ನೇಮ್ ಕೊಡಿ, ಬಟ್ ಸ್ಟಾರ್ಟಿಂಗ್ನಲ್ಲಿ ನಾನು ಇದನ್ನ ಪ್ರಾಪ್ಸ್ ಅಂತ ಕೊಡ್ತಾ ಇದ್ದೀನಿ. ಪ್ರಾಪ್ಸ್ ಅಂತ ಕೊಟ್ಟೆ. ಸೊ ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ, ಬಾಡಿ ಒಳಗಡೆ ಬರ್ತೀನಿ. ಓಕೆ, ಬಾಡಿ ಒಳಗಡೆ ಬಂದುಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಟೈಟಲ್ ಕಳಿಸ್ತೀನಿ. TITLE ಟೈಟಲ್ ಈಕ್ವಲ್ಸ್ ಟು. ಓಕೆ, ಟೈಟಲ್ ಈಕ್ವಲ್ಸ್ ಟು ಏನು ಕಳಿಸ್ತಾ ಇದ್ದೀನಿ ಅದಕ್ಕೆ, ಲೈಕ್ TITLE ಟೈಟಲ್ 1. ಓಕೆ, ಅದ್ರ ಜೊತೆಗೆ ಇನ್ನೊಂದು ಆರ್ಗ್ಯುಮೆಂಟ್ ಕಳಿಸ್ತೀನಿ. ದ್ಯಾಟ್ ವಿಲ್ ಬಿ ಲೈಕ್ ಏನಂತ ಹೇಳ್ಬೋದು ಅಂತಂದರೆ ಡಿಸ್ಕ್ರಿಪ್ಷನ್, DESC ಡಿಸ್ಕ್ರಿಪ್ಷನ್ ಈಕ್ವಲ್ಸ್ ಟು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಐ ಆಮ್ TITLE ಟೈಟಲ್ 1. ಓಕೆ, ಸೊ ಇಷ್ಟೇ ಕೊಡೋಣ ಇವಾಗ ಸ್ಟಾರ್ಟಿಂಗ್ನಲ್ಲಿ. ಇವು ಕಾರ್ಡ್ಸ್ ಏನಿದಾವೆ ಇವಾಗ ಪ್ರೆಸೆಂಟ್ಲಿ ತೆಗೆದು ಹಾಕ್ತೀನಿ ನಾನು. ಓಕೆ, ಸೊ ಐ ಜಸ್ಟ್ ಸೇವ್ ಇಟ್. ಏನೂ ಚೇಂಜಸ್ ಆಗಲ್ಲ, ಸೇಮ್ ಅದೇ ಬರ್ತಾ ಇದೆ. ಬಟ್ ಇವಾಗ ಇದನ್ನು ಡೈನಾಮಿಕ್ಕಾಗಿ ಕನ್ವರ್ಟ್ ಮಾಡಬೇಕು. ದ್ಯಾಟ್ ಮೀನ್ಸ್ HTML ಒಳಗಡೆ ನಾವು ಜಾವಾ ಸ್ಕ್ರಿಪ್ಟ್ ವೇರಿಯಬಲ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. HTML ಒಳಗಡೆ ಜಾವಾ ಸ್ಕ್ರಿಪ್ಟ್ ವೇರಿಯಬಲ್ಸ್ಗಳನ್ನ ನೀವೇನಾದರೂ ಯೂಸ್ ಮಾಡೋದಿತ್ತು, ಲೈಕ್ ಈ ಪ್ಲೇಸ್ನಲ್ಲಿ ನಾನು ಜಾವಾ ಸ್ಕ್ರಿಪ್ಟ್ ಒಂದು ವೇರಿಯಬಲ್ನ ಯೂಸ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳಿ. ಅಂಥ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಾನು ಫ್ಲವರ್ ಬ್ರೇಸಸ್ನ ಯೂಸ್ ಮಾಡ್ಕೊಳ್ತೀನಿ. HTML ಒಳಗಡೆ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ ಬರೀಬೇಕಾಗಿತ್ತು, ಅಥವಾ HTML ಒಳಗಡೆ ನಾನು ಜಾವಾ ಸ್ಕ್ರಿಪ್ಟ್ ವೇರಿಯಬಲ್ ಯೂಸ್ ಮಾಡಬೇಕಾಗಿತ್ತು ಅಂತಂದರೆ ನಾನು ಏನು ಮಾಡ್ತೀನಿ, ಈ ರೀತಿ ಫ್ಲವರ್ ಬ್ರೇಸಸ್ನ ಯೂಸ್ ಮಾಡ್ತೀನಿ. ಆ ಫ್ಲವರ್ ಬ್ರೇಸಸ್ ಒಳಗಡೆ ನಾನು ಏನು ಮಾಡ್ಬೋದು ಅಂದರೆ ಲೈಕ್ ಜಾವಾ ಸ್ಕ್ರಿಪ್ಟ್ ವೇರಿಯಬಲ್ಸ್ಗಳನ್ನ ಅಥವಾ ಜಾವಾ ಸ್ಕ್ರಿಪ್ಟ್ ಕೋಡ್ನ ಬರಿತಾ ಹೋಗ್ಬೋದು. ಇಲ್ಲಿ ಫ್ಲವರ್ ಬ್ರೇಕೆಟ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರಾಪ್ಸ್ ಎಲ್ಲಿದೆ, ಇಲ್ಲಿ ಆರ್ಗ್ಯುಮೆಂಟ್ ಆಗಿ ತೊಗೊಂಡಿದ್ದೀವಿ ನಾವು. ಓಕೆ, ಪ್ರಾಪ್ಸ್ ಡಾಟ್ ಟೈಟಲ್ TITLE ಟೈಟಲ್. ಇದು ಟೈಟಲ್ ಏನಾದ್ರು ಕೊಟ್ಟೆ ನಾನು ಬಾಡಿ ಒಳಗಡೆ ನಾವು ಆ ರೀತಿ ಕಳಿಸ್ತಾ ಇದ್ದೀವಿ ಟೈಟಲ್ ಅಂತ.
ಓಕೆ. ಸೊ ಟೈಟಲ್ 1 ಅಂತ ಕಳಿಸಿದ್ವಿ, ಅದರದ್ದು ವ್ಯಾಲ್ಯೂ ಏನಿದೆ. ಓಕೆ, ಟೈಟಲ್ ಅಂತ ಕಳಿಸ್ದೆ. ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದು ಇದೆ ಅಲ್ಲ, ಸೊ ಇದನ್ನ ಕಂಪ್ಲೀಟ್ಲಿ ತೆಗೆದು ಹಾಕ್ತೀನಿ ಇವಾಗ. ಇಲ್ಲಿ ನಾನು ಏನು ಮಾಡ್ತೀನಿ, ಪಿ ಟ್ಯಾಗ್ ಒಳಗಡೆ ಮತ್ತೆ ಫ್ಲವರ್ ಬೇಸಸ್ ಕೊಡ್ತೀನಿ. ಅದ್ರಲ್ಲಿ ಏನು ಮಾಡ್ತೀನಿ ಅಂದರೆ props.desc ಡಿಸ್ಕ್ರಿಪ್ಷನ್ ಇಷ್ಟು ಕೊಟ್ಬಿಟ್ಟು ನಾವು ಸೇವ್ ಮಾಡಿದ್ರೆ ನೋಡ್ಬೋದು ಟೈಟಲ್ 1 ಐ ಆಮ್ ಟೈಟಲ್ 1. ಟೈಟಲ್ ಬಂದುಬಿಟ್ಟು ಟೈಟಲ್ 1 ಇದೆ. ಅದಾದಮೇಲೆ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಐ ಆಮ್ ಟೈಟಲ್ 1. ಓಕೆ. ಸೊ ಈ ರೀತಿ ಇದು ಕಾರ್ಡ್ನ ಕ್ರಿಯೇಟ್ ಮಾಡ್ತೀವಿ. ಈ ರೀತಿ ನಾವು ಇವಾಗ ಡೈನಾಮಿಕಲಿ ಸಾವಿರಾರು ಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಹೇಗೆ? ಸೊ ಸಿಂಪ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಕಾಪಿ. ಓಕೆ. ಸೊ ಇಲ್ಲಿ ಟೈಟಲ್ 1 ಇದೆ, ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಿಬಿಟ್ಟು ಟೈಟಲ್ 2 ಕಳಿಸ್ತೀನಿ, ಇಲ್ಲಿ ಟೈಟಲ್ 3 ಕಳಿಸ್ತೀನಿ, ಅದೇ ರೀತಿ ಇಲ್ಲಿ ಟೈಟಲ್ 4 ಕಳಿಸ್ತೀನಿ. ಇಲ್ಲಿ ಟೈಟಲ್ ಐ ಆಮ್ ಟೈಟಲ್ 1 ಇದ್ಲಿ ಟೈಟಲ್ 2 ಆಗುತ್ತೆ, ಇದು 3 ಆಗುತ್ತೆ, ಅದಾದಮೇಲೆ ಇದು 4 ಆಗುತ್ತೆ. ಸೇವ್ ಮಾಡಿ ನೋಡಿ. ಇವಾಗ ಟೈಟಲ್ 1 ಐ ಆಮ್ ಟೈಟಲ್ 1, ಟೈಟಲ್ 2 ಐ ಆಮ್ ಟೈಟಲ್ 2, ಟೈಟಲ್ 3 ಐ ಆಮ್ ಟೈಟಲ್ 3, ಟೈಟಲ್ 4 ಐ ಆಮ್ ಟೈಟಲ್ 4. ಸೊ ಸಿಂಪ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಕೋಡ್ ರೀಯೂಸಬಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸತಿ ಕೋಡ್ ಬರೀರಿ, ಅದನ್ನು ಪದೇ ಪದೇ ಯೂಸ್ ಮಾಡ್ತಾ ಹೋಗಿ. ಇದು ಒಂದು ಅಡ್ವಾಂಟೇಜ್, ಒಂದು ಬ್ಯೂಟಿ ಅಂತ ಹೇಳ್ಬೋದು ರಿಯಾಕ್ಟ್ ಜೆ ಎಸ್. ನಿಮ್ಮದು ಜಾವಾ ಸ್ಕ್ರಿಪ್ಟಿಂದ ನಿಮ್ದು ಏನು ಲೈಫ್ ಕಾಂಪ್ಲಿಕೇಟ್ ಆಗಿತ್ತಲ್ಲ, ನೀವು ರಿಯಾಕ್ಟ್ ಜೆ ಎಸ್ ಕಲಿತಾಗ ಆ್ಯಸ್ ಅ ಡೆವಲಪರ್ ನಿಮ್ಮ ಲೈಫ್ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಆಮೇಲೆ ತುಂಬಾ ಕಂಪ್ನೀಸ್ಗಳು ರಿಯಾಕ್ಟ್ ಜೆ ಎಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾವೆ. ಲೈಕ್ ಟಾಪ್ ಕಂಪ್ನೀಸ್ಗಳು ಮೆಟಾ ಆಗಿರ್ಬೋದು, ಯೂಬರ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಕಂಪ್ನೀಸ್ಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ರಿಯಾಕ್ಟ್ ಜೆ ಎಸ್ನ ಯೂಸ್ ಮಾಡ್ತಾ ಇದ್ದಾವೆ ಫ್ರಂಟ್ ಎಂಡ್ ಒಳಗಡೆ. ಸೊ ಇಟ್ ವಿಲ್ ಗಿವ್ ಯು ಅ ಬೂಸ್ಟ್ ಇನ್ ಲೈಕ್ ಲಿಂಕ್ಡ್ಇನ್ ಒಳಗಡೆ. ಅಲ್ಲಿ ನೀವು ಶೇರ್ ಮಾಡಿದ್ರೆ ನಾ ರಿಯಾಕ್ಟ್ ಜೆ ಎಸ್ ಕಲಿತಾ ಇದ್ದೀನಿ, ನಂಗೆ ಇದಿಷ್ಟೆಲ್ಲ ಬರುತ್ತೆ ರಿಯಾಕ್ಟ್ ಜೆ ಎಸ್ನಲ್ಲಿ, ನೀವೇನಾದರೂ ಹೇಳ್ಕೊಂಡ್ರೆ ಯು ವಿಲ್ ಗೆಟ್ ಮೋರ್ ಆಪರ್ಚುನಿಟೀಸ್. ಓಕೆ. ಸೊ ನಿಮ್ಮ ಹತ್ರ ಇನ್ನೊಂದು ಸ್ಕಿಲ್ ಇರುತ್ತೆ, ರೈಟ್? ಸೊ ಟ್ರೆಡಿಷ್ನಲ್ ವೇ ಜಾಸ್ತಿ ಯೂಸ್ ಆಗ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ. ದ್ಯಾಟ್ಸ್ ವೈ ವಿ ನೀಡ್ ಟು ಲರ್ನ್ libraries like React JS or Angular JS to build front ends. ಓಕೆ. ಸೊ ಇವಾಗ ನಾವೇನು ಮಾಡಿದ್ವಿ ಅಂತಂದರೆ ಈ ರೀತಿ ಡೈನಾಮಿಕಲಿ ಕಳಿಸ್ತೀವಿ. ಓಕೆ. ಸೊ ಇವಾಗ ಕಾರ್ಡ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಥಿಂಗ್ ಏನಪ್ಪ, ಸೊ ಲೈಕ್ ಇವಾಗೇನೋ ಈ ರೀತಿ ಕಳಿಸ್ತಾ ಇದ್ದೀನಿ ಗುರು, ನಾ ಸಾವಿರಾರು ಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂದರೆ 1000 ಸತನ ಕಾರ್ಡ್ಸ್ ಅಂತ ಬರೀಬೇಕಾ? ಇದು ಒಂದೇ ಆಪ್ಷನಾ? ಮತ್ತೇನೋ ಆಪ್ಷನ್ ಇಲ್ವಾ? ಇದೇ ಆಪ್ಷನ್. ಓಕೆ. ಸೊ ಆ ಆಪ್ಷನ್ ಏನಂತ ನೋಡ್ಕೊಳ್ಳೋಣ. ಓಕೆ. ಸೊ ಆ ಆಪ್ಷನ್ ನೋಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಫಸ್ಟ್ ಅಂತಂದರೆ ಒಂದು ಅರೇ ಕ್ರಿಯೇಟ್ ಮಾಡ್ಕೊಳ್ತೀನಿ. ಲೆಟ್ ಸಿಂಪಲ್ ಅರೇ ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಕಾರ್ಡ್ ಅರೇ ಅಂತ ಇಟ್ಕೊಳ್ಳೋಣ, ಇಲ್ಲ ಅಂತಂದರೆ ಕಾರ್ಡ್ ಅರೇ ಕ್ರಿಯೇಟ್ ಆಯಿತು. ಇದ್ರೊಳಗಡೆ ಏನು ಮಾಡ್ತೀನಿ ಅಂದರೆ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆಬ್ಜೆಕ್ಟಿಗೆ ಏನು ಹೇಳ್ತೀನಿ ಅಂತಂದರೆ TITLE ಟೈಟಲ್. ಓಕೆ. ಟೈಟಲ್ ಏನು ಕೊಡೋಣ ಇದರದ್ದು? TITLE ಟೈಟಲ್ 1. ಓಕೆ. ಸೊ ಅದೇ ರೀತಿ ಏನು ಮಾಡ್ತೀನಿ ಅಂದರೆ DESC ಅನ್ನೋಂಥದ್ದು. ಓಕೆ. ಸೊ ಅದರೊಳಗಡೆ ಏನು ಮಾಡ್ತೀನಿ, ಐ ಆಮ್ ಟೈಟಲ್ 1. ಓಕೆ. ಸೊ ಇದು ಬಂದುಬಿಟ್ಟು ನಮ್ಮದು ಒಂದು ಆಬ್ಜೆಕ್ಟ್ ಆಯಿತು. ಓಕೆ. ಸೊ ಈ ಆಬ್ಜೆಕ್ಟ್ನ ನಾನು ಕಾಪಿ ಮಾಡ್ಕೊಳ್ತೀನಿ, ಮಲ್ಟಿಪಲ್ ಟೈಮ್ಸ್ ಪೇಸ್ಟ್ ಮಾಡ್ತೀನಿ. ಓಕೆ. ಎಷ್ಟೆಲ್ಲ ಇದೆ? 1 2 3 4 ಸಲ ಇದೆ. ಓಕೆ. ಸೊ ಇದನ್ನ 2 ಇದ್ದಿದ್ದು 2 ಮಾಡಬೇಕು, ಅದಾದಮೇಲೆ ಇಲ್ಲಿ 1 ಇದ್ದಿದ್ದು 2 ಮಾಡಬೇಕು. Again this one is 3 and this one is 3 and this one is 4 and this one is 4. ಓಕೆ. ಸೊ ಇಷ್ಟು ಕೊಟ್ಟಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಈ ಅರೇನ ಇಟರೇಟ್ ಮಾಡ್ತೀನಿ. ಅರೇ ಇಟ್ರೇಷನ್ ಯಾವ ರೀತಿ ಮಾಡೋದು ಏನು ಅಂತ ಎಲ್ಲ ಹೇಳಿದ್ದೀನಿ ನಾನು ಜಾವಾ ಸ್ಕ್ರಿಪ್ಟ್ನಲ್ಲಿ. ಸೊ ಅದಕ್ಕೋಸ್ಕರ ಅಂತಹ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ. ರಿಯಾಕ್ಟ್ ಜೆ ಎಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಸೊ ನಿಮ್ಗೆ ಜಾವಾ ಸ್ಕ್ರಿಪ್ಟ್ ಕಲಿತ್ಕೋಬೇಕು ಅಂತಂದರೆ ನಾವು ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ ಜಾವಾ ಸ್ಕ್ರಿಪ್ಟ್ನ. ಪ್ಲೀಸ್ ಹೋಗಿಬಿಟ್ಟು ಜಾವಾ ಸ್ಕ್ರಿಪ್ಟ್ನ ಕಲ್ತ್ಬಿಟ್ಟು ಅದಾದಮೇಲೆ ಇಲ್ಲಿಗೆ ಬನ್ನಿ. ನೀವು ಜಾವಾ ಸ್ಕ್ರಿಪ್ಟ್ ಕಲ್ತಿಲ್ಲ ಅಂದರೆ ಡೈರೆಕ್ಟ್ಲಿ ನಿಮ್ಗೆ ಕಲಿಯೋಕೆ ಹೋದರೆ ನಿಮ್ಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ. ಸೊ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಜಾವಾ ಸ್ಕ್ರಿಪ್ಟ್ ಕೋಡ್ ಬರೀತೀನಿ. ಜಾವಾ ಸ್ಕ್ರಿಪ್ಟ್ ಕೋಡ್ ಬರೆಯೋದಕ್ಕೋಸ್ಕರ ಏನು ಯೂಸ್ ಮಾಡಬೇಕು? ಫ್ಲವರ್ ಬೇಸಸ್ನ ಯೂಸ್ ಮಾಡಬೇಕು. ಫ್ಲವರ್ ಬೇಸಸ್ ಒಳಗಡೆ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ನ ಬರಿಬೋದು HTML ಒಳಗಡೆ. ಆಲ್ ರೈಟ್. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಈ ಅರೇನ ನಾನು ಇಟರೇಟ್ ಮಾಡ್ತೀನಿ. ಕಾರ್ಡ್ ARR ಅಂತ ಏನಿದೆಲ್ಲ ಈ ಅರೇನ ನಾನು ಇಟರೇಟ್ ಮಾಡ್ತೀನಿ. ಇಟರೇಟ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋಂಥ ಫಂಕ್ಷನ್ ಬಂದುಬಿಟ್ಟು ಮ್ಯಾಪ್ ಫಂಕ್ಷನ್ ಬಗ್ಗೆಯೂ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜಾವಾ ಸ್ಕ್ರಿಪ್ಟ್ ಪಾರ್ಟ್ನಲ್ಲಿ. ಪ್ಲೀಸ್ ಹೋಗ್ಬಿಟ್ಟು ರೆಫರ್ ಮಾಡಿ. ಇದೇನು ಮಾಡುತ್ತೆ ಸಿಂಪ್ಲಿ ಅಂತಂದರೆ ಅರೇ ಇಟರೇಟ್ ಮಾಡಿಬಿಟ್ಟು ಒಂದೊಂದೇ ಎಲಿಮೆಂಟ್ ಕೊಡುತ್ತೆ ನಮಗೆ. ಸೊ ಇದು ಫಸ್ಟ್ ನಮ್ಗೆ ಏನು ಮಾಡುತ್ತೆ ಅಂತಂದರೆ ಈ ಎಲಿಮೆಂಟ್ನ ಫಸ್ಟ್ ಕೊಡುತ್ತೆ, ಅದಾದಮೇಲೆ ಸೆಕೆಂಡ್ ಈ ಎಲಿಮೆಂಟ್ ಕೊಡುತ್ತೆ, ಆಮೇಲೆ ಥರ್ಡ್ ಈ ಎಲಿಮೆಂಟ್ ಕೊಡುತ್ತೆ, ಫೋರ್ತ್ ಈ ಎಲಿಮೆಂಟ್ ಕೊಡುತ್ತೆ. ಈ ರೀತಿ ನಮಗೆ ಒಂದೊಂದೇ ಎಲಿಮೆಂಟ್ಗಳನ್ನ ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ಏನು ಮಾಡ್ತೀನಿ, car.array ಆಮೇಲೆ ಮ್ಯಾಪ್ ಮಾಡ್ತಾ ಇದ್ದೀನಿ. ಇದನ್ನ ಮ್ಯಾಪ್ ಮಾಡಿಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಈ ಮ್ಯಾಪ್ ಫಂಕ್ಷನ್ ಏನಿದೆಯಲ್ಲ 2 ಆರ್ಗ್ಯುಮೆಂಟ್ಸ್ಗಳನ್ನ ಕೊಡುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ನಮ್ದು ಏನಪ್ಪ ಅಂತಂದರೆ ಎಲಿಮೆಂಟ್ ಇಟ್ ಸೆಲ್ಫ್, ಅದಾದಮೇಲೆ ಸೆಕೆಂಡ್ ಒಂದು ಬಂದುಬಿಟ್ಟು ಏನಪ್ಪ ಅಂತಂದರೆ ಇಂಡೆಕ್ಸ್. ಓಕೆ. ಸೊ ಇಂಡೆಕ್ಸ್ ಅದಾದಮೇಲೆ ನಾನು ಒಂದು ಫಂಕ್ಷನ್ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ಆಲ್ರೈಟ್. ಸೊ ಇದು ನಮ್ಮದು ಸಿಂಟ್ಯಾಕ್ಸ್, ಒಂದು ಮ್ಯಾಪಿಂದು ಸಿಂಟ್ಯಾಕ್ಸ್ ಇದು ಸಿಂಪಲ್ ಸಿಂಟ್ಯಾಕ್ಸ್. ಓಕೆ, ಸೊ ಇಲ್ಲಿ ಅರೇ ನೇಮ್ ಕೊಡಿ, ಅದಾದಮೇಲೆ ಮ್ಯಾಪ್ ಅಂತ ಕೊಟ್ಬಿಟ್ಟು ಎಲಿಮೆಂಟ್ ಇಂಡೆಕ್ಸ್, ಅದಾದಮೇಲೆ ಫಂಕ್ಷನ್ ಓಪನ್ ಮಾಡ್ಕೊಳ್ಳಿ. ಇವಾಗ ನಾವು 1 by 1 ಎಲಿಮೆಂಟ್ನ ಈ ರೀತಿ ಪಿಕ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಕಾರ್ಡ್ಸ್ನ ಯೂಸ್ ಮಾಡ್ತೀನಿ. ಓಕೆ, ಸೊ ಕಾರ್ಡ್ಸ್ನ ಯೂಸ್ ಮಾಡಿಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಟೈಟಲ್ ಈಕ್ವಲ್ಸ್ ಟು, ಟೈಟಲ್ ಒಳಗಡೆ ಏನು ಮಾಡೋಣ, ಎಲಿಮೆಂಟ್ ಡಾಟ್ ಟೈಟಲ್ ಅಂತ ಕೊಡೋಣ. ಓಕೆ, ಸೊ ಅದೇ ರೀತಿ DESC ಡಿಸ್ಕ್ರಿಪ್ಷನ್ ಈಕ್ವಲ್ಸ್ ಟು ಏನು ಮಾಡೋಣ, ಎಲಿಮೆಂಟ್ ಡಾಟ್ DESC ಅಂತ ಕೊಡೋಣ. ಓಕೆ, ಇಷ್ಟು ಕೊಟ್ಬಿಟ್ಟು ಸ್ಲ್ಯಾಶ್ ಕ್ಲೋಸ್. ಓಕೆ, ಸೊ ಇಷ್ಟು ಕೊಟ್ಟರು ಕೂಡ ಏನಾಗುತ್ತೆ ಅಂದರೆ ನೋಡ್ಬೋದು ಇಲ್ಲಿ ನಾವು ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. 1 2 3 4 ಎಲಿಮೆಂಟ್ಸ್ ಇದ್ದಾವೆ. ಅದೇ ರೀತಿ ನೀವು 5th ಎಲಿಮೆಂಟ್ ಆ್ಯಡ್ ಮಾಡೋಕ್ಕಾಯ್ತಂದರೆ ಜಸ್ಟ್ ಕಾಪಿ ಇಟ್ ಆ್ಯಂಡ್ ಪೇಸ್ಟ್ ಇಟ್ ಇಯರ್. ಇಲ್ಲಿ ಟೈಟಲ್ 4 ಇದ್ದಿದ್ದನ್ನ ನಾನು 5 ಮಾಡ್ಕೊಳ್ತೀನಿ, ಐ ಆಮ್ ಟೈಟಲ್ 5 ಮಾಡ್ಕೊಳ್ತೀನಿ, ಸೇವ್ ಇಟ್. ನೋಡಿ ಟೈಟಲ್ 5 ಬಂತು. ಓಕೆ, ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಕಾಂಪೋನೆಂಟ್ಸ್ಗಳಿಗೆ ಪ್ರಾಪ್ಸ್ ಮುಖಾಂತರ ಒಂದು ಕಾಂಪೋನೆಂಟಿಂದ ಇನ್ನೊಂದು ಕಾಂಪೋನೆಂಟಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಡೇಟಾನ ಸೆಂಡ್ ಮಾಡ್ಬೋದು. ಆಮೇಲೆ ಇದು ಏನು ಡೇಟಾನ ನಾವು ಕಳಿಸ್ತೀವಲ್ಲ ಈ ಕಾಂಪೋನೆಂಟಿಂದ, ಬಾಡಿ ಕಾಂಪೋನೆಂಟಿಂದ ನಾನು ಇವಾಗ ಕಾರ್ಡ್ಸ್ ಕಾಂಪೋನೆಂಟಿಗೆ ಕಳಿಸಿದ್ದೀನಿ. ಓಕೆ, ಡೇಟಾನ. ಬಟ್ ಅದೇ ರೀತಿ ನಾನು ರಿವರ್ಸ್ ಬ್ಯಾಕ್ ಕಳ್ಸೋಕ್ಕಾಗುತ್ತಾ? ಲೈಕ್ ನಾವು ಯಾವುದಾದ್ರು ಒಂದು ಫಂಕ್ಷನ್ ಕಾಲ್ ಮಾಡಿದಾಗ ರಿಟರ್ನ್ ಸಮಥಿಂಗ್ ಬರುತ್ತೆ. ಸೊ ಆ ರೀತಿ ನಾವೇನಾದರೂ ಮಾಡೋಕ್ಕಾಗತ್ತಾ? ದ ಆನ್ಸರ್ ಈಸ್ ನೋ. ಸಿಂಗಲ್ ಫ್ಲೋನಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಡೇಟಾನ ಕಳಿಸ್ಬಹುದು. ಒಂದು ಸತಿ ಬಾಡಿಯಿಂದ ಡೇಟಾ ಏನಾದರೂ ಕಾರ್ಡ್ಸ್ ಒಳಗಡೆ, ಇವಾಗ ಬಾಡಿ ನಮ್ಮದು ಪೇರೆಂಟ್ ಆಗುತ್ತೆ, ಕಾರ್ಡ್ ಅನ್ನೋದು ಏನಾಗುತ್ತಲ್ಲ ಇದ್ರದ್ದು ಚೈಲ್ಡ್ ಕಾಂಪೊನೆಂಟ್ ಆಗುತ್ತೆ. ಓಕೆ, ನಾನು ಪೇರೆಂಟ್ ಕಾಂಪೊನೆಂಟ್ ಅಂದರೆ ಬಾಡಿಯಿಂದ ಚೈಲ್ಡ್ ಕಾಂಪೊನೆಂಟ್, ಹಾಗಂದರೆ ಕಾರ್ಡ್ಸ್ಗೆ ಡೇಟಾನ ಕಳಿಸ್ಬೋದು ಯೂಸಿಂಗ್ ಪ್ರಾಪ್ಸ್. ಆದರೆ ಚೈಲ್ಡ್ ಕಾಂಪೊನೆಂಟಿಂದ ನಾನು ಪೇರೆಂಟ್ ಕಾಂಪೊನೆಂಟಿಗೆ ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಅದನ್ನ ಯಾವ ರೀತಿ ಮಾಡ್ತೀವಿ? ಅವಕ್ಕೆಲ್ಲ ಸ್ಟೇಟ್ಸ್ ಅಂತ ಬರ್ತವೆ, ಕೆಲವೊಂದಿಷ್ಟು ಹುಕ್ಸ್ಗಳಿದ್ದಾವೆ. ಆ ಹುಕ್ಸ್ ಕಾನ್ಸೆಪ್ಟ್ ಬಂದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ರೀತಿ ಮಾಡ್ತೀವಿ ಏನು ಎತ್ತ ಅಂತ. ಓಕೆ, ಸೊ ಇವಾಗ ನಾನು ಲೈಕ್ ಸ್ಟ್ರಿಂಗ್ಸ್ ಅಷ್ಟೇ ಕಳಿಸ್ಬೋದಾ ಎಲಿಮೆಂಟ್ಸ್ಗಳನ್ನ? ನೋ, ಹಂಗೇನಿಲ್ಲ. ನೀವು ಅರೇನೂ ಕಳಿಸ್ಬೋದು. ಇವಾಗ ಪ್ರಾಪ್ಸ್ ಮುಖಾಂತರ ನಾವೇನು ಮಾಡ್ಬೋದು, ಒಂದು ಕಂಪ್ಲೀಟ್ ಅರೇನ ಕಳಿಸ್ಬೋದು. ಆ ಅರೇನ ಕಳಿಸ್ಬಿಟ್ಬಿಟ್ಟು ಎಲ್ಲ ಏನು ಮಾಡೋದಿದೆಯಲ್ಲ ಅದನ್ನ ನಾವು ಇಲ್ಲೇ ಮಾಡಿಸ್ಬೋದು. ಓಕೆ, ಆ ರೀತಿಯೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇಲ್ಲೇನು ಇಟ್ರೇಟ್ ಮಾಡಿದ್ದೀನಲ್ಲ ನಾನು ಅರೇನ, ಸೊ ನಾನು ಜಸ್ಟ್ ಒಂದು ಅರೇ ಕಳಿಸ್ಬಿಡ್ತೀನಪ್ಪ, ನೀನೇ ಕ್ರಿಯೇಟ್ ಮಾಡಿಬಿಡು, ನೀನೇ ಜನ್ರೇಟ್ ಮಾಡಿಬಿಡು, ನೀನೇ ಪಾಪ್ಯುಲೇಟ್ ಮಾಡಿಬಿಡು ಅಷ್ಟು ಕಾರ್ಡ್ಸ್ಗಳನ್ನ, ಆಮೇಲೆ ಮಾತ್ರ ನಂಗೆ ರೀಸೆಂಡ್ ಮಾಡು, ಆ ರೀತಿಯೂ ಮಾಡ್ಬೋದು ನಾನು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಬೇಸಿಕ್ ರಿಯಾಕ್ಟ್ JS ಆ್ಯಂಡ್ ಲೈಕ್ ಕಾಂಪೊನೆಂಟ್ಸ್, ಪ್ರಾಪ್ಸ್. ಓಕೆ, ಪ್ರಾಪ್ಸ್ ಬಗ್ಗೆ ಇನ್ನೂ ನೋಡ್ತಾ ಹೋಗ್ತೀವಿ ನಾವು, ಇನ್ನೂ ಜಾಸ್ತಿ ಎಕ್ಸಾಂಪಲ್ ಬರ್ತಾ ಹೋಗ್ತವೆ. ಜಸ್ಟ್ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಾಂಪೊನೆಂಟ್ಸ್ ಅಂದರೆ ಏನು ಗೊತ್ತಾ? ಇಟ್ಸ್ ಅ ಪೀಸ್ ಆಫ್ ಕೋಡ್. ವಿ ವಿಲ್ ಮರ್ಜ್ ಆಲ್ ಕಾಂಪೊನೆಂಟ್ಸ್ ಟುಗೆದರ್ ಟು ಮೇಕ್ ಒನ್ ಅಪ್ಲಿಕೇಶನ್. ಓಕೆ, ಎಲ್ಲ ಸಣ್ಣ ಕಾಂಪೊನೆಂಟ್ಸ್ಗಳನ್ನ ನಾವು ಮರ್ಜ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂದರೆ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ದಟ್ ಈಸ್ ವಾಟ್ ರಿಯಾಕ್ಟ್ JS ಈಸ್. ಓಕೆ, ಸೊ ಇದರಿಂದ ಏನಾಗುತ್ತೆ, ಅಡ್ವಾಂಟೇಜಸ್ಗಳು ಏನಿದ್ದಾವೆ? ಸಿಂಪಲ್ ಅಡ್ವಾಂಟೇಜಸ್ಗಳು ಏನಿದೆ ಅಂದರೆ ಡಿಬಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅದಾದಮೇಲೆ ಕೋಡ್ ರಿಯೂಸಬಿಲಿಟಿ, ಒಂದು ಸತಿ ಕೋಡ್ನ ಬರೀರಿ, ಮಲ್ಟಿಪಲ್ ಪ್ಲೇಸಸ್ಗಳೆಲ್ಲ ಅದನ್ನ ಪಾಪ್ಯುಲೇಟ್ ಮಾಡಿ. ಇನ್ನೂ ತುಂಬ ಜಾಸ್ತಿ ಲೈಕ್ ಅಡ್ವಾಂಟೇಜಸ್ಗಳಿದ್ದಾವೆ, ಅವುಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಇವಾಗ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಬಿಕಾಸ್ ಅದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ನಾವು ಇನ್ನೂ ಮಾಡಿಲ್ಲ. ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಯಾವಾಗ ಮಾಡ್ತಾ ಹೋಗ್ತೀವಲ್ಲ ಅವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ವಾಟ್ ಈಸ್ ದಿಸ್ ರಿಯಾಕ್ಟ್ JS ಈಸ್. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ ರಿಯಾಕ್ಟ್ JSನ. ಹೇಳಿದೆ ನಿಮಗೆ ಇದನ್ನ ಕಲ್ತ್ಕೋಬೇಕು ಅಂತಂದರೆ ನಿಮಗೆ ಬೇಸಿಕ್ಸ್ HTML CSS ಜಾವಾಸ್ಕ್ರಿಪ್ಟ್ ಬರಬೇಕು. ಅದಾದಮೇಲೆ ನೀವು ರಿಯಾಕ್ಟ್ JS ಸ್ಟಾರ್ಟ್ ಮಾಡೋಕ್ಕೆ ಆಗೋದು. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇವತ್ತಿನ ಸೆಷನಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಐ ವಿಲ್ ರಿಪ್ಲೈ ಟು ದೆಮ್. ಅಥವಾ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕಮೆಂಟ್ಸಿಗೆ ನೀವೇನು ಡೌಟ್ ಕೇಳ್ತೀರೋ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಿಮ್ಮ ಕಾಲೇಜ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಶೇರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಲೈಕ್ ಕನ್ನಡದಲ್ಲಿ ಈ ರೀತಿಯಾದಂಥ ಕಂಟೆಂಟ್ ಯಾರೂ ಕೊಡ್ತಾ ಇಲ್ಲ ಐ ಥಿಂಕ್. ಸೊ ಕಂಪ್ಲೀಟ್ಲಿ ಫ್ರೀ ಕೊಡ್ತಾ ಇದ್ದೀವಿ. ಸಾವಿರಾರು ಗಟ್ಟಲೆ ಚಾರ್ಜಸ್ ಮಾಡ್ತಾರೆ ಇಂತಹ ಕೋರ್ಸಸ್ಗಳನ್ನ ಮಾಡೋದಕ್ಕೆ. ನಿಮಗಿದು ಕಂಪ್ಲೀಟ್ಲಿ ಫ್ರೀ ಸಿಗ್ತಾ ಇದೆ. ಸೊ ನೀವು ಜಸ್ಟ್ ಏನು ಮಾಡಬೇಕು ಅಂದರೆ ಒಂದು ಸಿಂಪಲ್ ಲೈಕ್ ಮಾಡಬೇಕು. ಅದಾದಮೇಲೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಲೈಕ್ ವೆಬ್ ಡೆವಲಪ್ಮೆಂಟ್ ಕಲಿಯೋದು, ಮರ್ನ್ ಸ್ಟ್ಯಾಕ್ ಕಲಿಯೋದು ಅಂಥವ್ರ ಜೊತೆ ಶೇರ್ ಮಾಡಬೇಕು ಅಷ್ಟೇ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.